ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಸನತ್ಸುಜಾತರು ವಿದುರನ ಕರೆಗೆ ಹೋಗೊಟ್ಟು ಬಂದರು. ವಿದುರ ಕೆಲವು ಸಂಗತಿಗಳನ್ನು ಹೇಳಬೇಕು ಅಂತ ಕರೆ ಕೊಟ್ಟಾಗ, ನಾನು ಇದನ್ನು ಈಗ ಹೇಳಲಿಕ್ಕೆ ಅಸಮರ್ಥ, ಅದರಿಂದಾಗಿ ಸನತ್ ಕುಮಾರ್ ಇದನ್ನು ಹೇಳಲಿಕ್ಕೆ ಯೋಗ್ಯರಾದ್ರಿಂದಾಗಿ ನಾನು ಅವರನ್ನು ಬರಮಾಡಿಕೊಳ್ತೇನೆ ಅಂತ ಹೀಗೆ ಹೇಳಿದರು. ಆಚಾರ್ಯರು ಈ ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಜ್ಞಾಪನಂ ಕ್ಷತ್ರಿಯಾಣಾಂಚ ಧರ್ಮೋ ವಿಪ್ರಾಭ್ಯನುಜ್ಞೆಯ ತದಭಾವೇತು ವೈಶ್ಯಾನಾಂ ಶೂದ್ರಸ್ಯ ಪರಮಾಪದಿ. ಒಬ್ಬ ತಿಳಿಸ್ಬೇಕಾದಂತಹ ಋತ್ವಿಜ ಇಲ್ಲ ಅಂತಾದಾಗ ಆವಾಗ ಕ್ಷತ್ರಿಯನೇ ಗುರುವಾಗ್ತಾನೆ, ಅವನಿಂದನೇ ತಿಳ್ಕೊಳ್ಬೇಕು. ಆದರೆ ಅವರಿದ್ದಾರೆ ಅಂದರೆ ಅವರಲ್ಲಿ ಆ ಚಿಂತನೆಯನ್ನು ಮಾಡಬೇಕು. ವಿಪ್ರಾಭ್ಯನುಜ್ಞೆಯ, ಒಬ್ಬ ಈಗ ನಮಗೆ ಇದರಲ್ಲಿ ಉಪನಿಷತ್ತಿನಲ್ಲಿ ಶ್ವೇತಕೇತುವಿನ ಅಪ್ಪ ಸೋತು ಬರ್ತಾನೆ. ಶ್ವೇತಕೇತು ಆವಾಗ ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಅಪ್ಪ ನಾನು ಹೋಗಲ್ಲ ಅಂತ, ಮರ್ಯಾದೆ ಹೋಗ್ಬಿಟ್ಟಿದೆ ನಂದು, ಪ್ರಶ್ನೆ ಕೇಳಿ ನನ್ನನ್ನು ಅವಮಾನ ಮಾಡಿಬಿಟ್ಟಿದ್ದಾರೆ, ಆ ಜಾಗದಲ್ಲಿ ಹೋಗಿ ನಾನು ಮತ್ತೆ ನನಗೆ ಗೊತ್ತಿಲ್ಲ ಅಂತೆಲ್ಲ ಕೇಳಲ್ಲ ನಾನು ಅಂತ. ಆಗ ಆಯ್ತು ಅಂತ ಅಪ್ಪನೇ ಸೀದಾ ಹೋಗ್ತಾರೆ. ಆಯ್ತು ಅಂದ್ರೆ ಪ್ರಶ್ನೆ ಅಷ್ಟು ಚೆನ್ನಾಗಿತ್ತು, ಇದಕ್ಕೆ ಉತ್ತರ ಬೇಕು ಅಂತ ಅಪ್ಪನಿಗೆ ಅನ್ನಿಸ್ತು. ಅವನು ಪ್ರಶ್ನೆ ಎಲ್ಲ ಹೇಳ್ತಾನೆ. ಅಲ್ಲಿ 5 ಪ್ರಶ್ನೆಗಳನ್ನು ಕೇಳಿದ್ರು ನಂಗೆ ಉತ್ತರ ಗೊತ್ತಾಗಲಿಲ್ಲ. ಹೋದ್ರೆ ಅವನೊಬ್ಬ ರಾಜ. ಇವ್ರು ಹೋಗಿ ಹೇಳ್ತಾರೆ ನನಗೆ ಪ್ರಶ್ನೆ ಕೇಳಿದವನು ರಾಜ. ಆಗ ಇವ್ರು ಹೋಗಿ ಕೇಳ್ತಾರೆ, ಇವರೊಬ್ರು ಋತ್ವಿಜರಾಗಿಯೂ ಕೂಡ ಉತ್ತರ ಗೊತ್ತಿಲ್ಲ ಅಂದಾಗ ರಾಜನ ಹತ್ರ ಹೋಗಿ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅಯ್ಯೋ ನಿಮ್ಮಂಥವ್ರಿಗೆ ನಾನು ತಿಳಿವು ಕೊಡುವುದು ಅಂದ್ರೆ ಏನರ್ಥ ಅಂತ. ಅದಕ್ಕೆ ಹೇಳ್ತಾನೆ, ಗೊತ್ತಿಲ್ಲ ಅಂದಾಗ ಯಾರಿಗೆ ಗೊತ್ತಿದೆಯೋ ಅವರೇ ಗುರುವಾಗ್ತಾರೆ, ನೀವು ಹೇಳು ಅಂತಾರೆ. ಸರಿ ಆಯ್ತು, ನೀವು ಇಷ್ಟು ಕೇಳಿಕೊಂಡದ್ದಕ್ಕೆ ನಾನು ಕೇವಲ ನೆನಪಿಸ್ತೇನೆ ಹೊರತು ನಾನು ಉಪದೇಶ ಮಾಡುವಷ್ಟು ದೊಡ್ಡವನಲ್ಲ ಅಂತ ಅವನು ಉಪದೇಶ ಮಾಡ್ತಾನೆ. ಯಾವಾಗ ವಿಪ್ರನಿಗೆ ಅಭಿಪ್ರಾಯ ಬೇಕು ಇದು ಜ್ಞಾನ ಅಂತಿದ್ದಾಗ ಒಬ್ಬ ಕ್ಷತ್ರಿಯನು ಕೂಡ ಗುರುವಾಗ್ತಾನೆ. ಅವನೂ ಇಲ್ಲ, ಆಗ ಧರ್ಮವ್ಯಾಧನ ಕಥೆ ನಮಗೆ ನೆನಪಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವನು ಉಪದೇಶ ಮಾಡಿದ್ದು ಗೊತ್ತಾಗುತ್ತೆ. ಅವನೂ ಇಲ್ಲ, ಆವಾಗ ಒಬ್ಬ ಶೂದ್ರನು ಉಪದೇಶ ಮಾಡ್ಬೋದು. ಈಗ ಪ್ರಸಕ್ತ ಸನತ್ ಕುಮಾರ್ ಇರುವುದರಿಂದಾಗಿ ನಾನು ಅವರಿಂದ ಹೇಳಿಸ್ತೇನೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳಿಸಿದ್ದು. ಅದರಿಂದಾಗಿ ಗುರು ಆಗಬಾರದು ಅಂತ ಏನೂ ಇಲ್ಲ, ಖಂಡಿತ ಗುರುವಾಗ್ಲಿಕ್ಕೆ ಅವಕಾಶ ಇದೆ. ಆದರೆ ಆ ಗುರುತ್ವ ಅನ್ನೋದಕ್ಕೆ ಪರಿಣಾಮ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಹೇಳಬೇಕು ಅಂತವ್ರು ಇಲ್ಲ ಅಂದಾಗ ಯಾರಿಗೆ ಜ್ಞಾನ ಇದೆಯೋ ಅವನು ಗುರು. ಹೇಳಬೇಕಾದವರು ಸಿಗ್ಲಿಲ್ಲ ಅಂದಾಗ ಯಾರಿಗೆ ಗೊತ್ತಿದೆಯೋ ಅವನು ಗುರು ಆಗ್ತಾನೆ ಅನ್ನೋದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ 29ನೇ ಅಧ್ಯಾಯದಲ್ಲಿ 38ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಸಂಗತಿಗಳು ಅಲ್ಲೇ ಬರ್ತವೆ. ಈ ಬಾಹ್ಯಾಭ್ಯಂತರ ಚಿಂತನೆಗಳೆಲ್ಲವೂ ಕೂಡ ಅಲ್ಲೇ ಬಂದಿದೆ. ಆಚಾರ್ಯರು 4ನೆಯ ಅಧ್ಯಾಯದ ಗೀತೆಯ ಪ್ರಸಂಗದಲ್ಲೂ ಕೂಡ ಚಾತುರ್ವರ್ಣ್ಯಂ ಮಯಾ ಸೃಷ್ಟವನ್ನುವಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡುತ್ತಾ ಇದರ ಬಾಹ್ಯ ಮತ್ತು ಆಭ್ಯಂತರ 2 ರೀತಿಯ ವರ್ಣದ ಚಿಂತನೆಯನ್ನು ಆಚಾರ್ಯರು ಅಲ್ಲೂ ಅದನ್ನ ವಿವರಿಸಿದ್ದಾರೆ. ಹಾಗಾಗಿ ಸನತ್ ಕುಮಾರರು ಎದುರುಗಡೆ ಬಂದು ನಿಂತಾಗ ತುಂಬಾ ಖುಷಿ ಆಯಿತು ಧೃತರಾಷ್ಟ್ರಿಗೆ. ವಿದುರ ಎಲ್ಲಿಂದ ಜನ ಎಲ್ಲ ಕರ್ಸ್ಕೊಂಡ್ ಬರ್ತಾನೆ, ಇವನಿಗೆ ಏನೆಲ್ಲ ಇನ್ಫ್ಲೂಯೆನ್ಸ್ ಇದೆ ಅಂತ ತುಂಬಾ ಖುಷಿ ಪಡ್ತಾನೆ. ಖುಷಿಪಟ್ಟು ಕೊನೆಗೆ ವಿದುರ ಹೇಳ್ತಾನೆ, ಯಾವುದನ್ನ ಕೇಳಿದ್ರೆ ಲಾಭಾಲಾಭಗಳ ಬಗ್ಗೆ ಅವರಿಗೆ ಪ್ರಜ್ಞೆ ತಲೆಗೆ ಹೋಗುದಿಲ್ಲ, ಲಾಭ ಅಲಾಭಗಳ ಬಗ್ಗೆ ಯೋಚನೆ ಬರುವುದಿಲ್ಲ, ಪ್ರಿಯ ಯಾವುದು ದೇಶ ಯಾವುದು ಅಂತ ಯೋಚನೆ ಬರುವುದಿಲ್ಲ, ಎಲ್ಲ ದುಃಖಗಳಿಂದ ದೂರನಾಗಿ ಸಾವು ಮುಪ್ಪುಗಳ ಬಗ್ಗೆನೂ ತಲೆಕೆಡಿಸಿಕೊಳ್ಳದೆ, ಹಸಿವು ನಿದ್ದೆಗಳ ಬಗ್ಗೆ, ಹಸಿವು ಬಾಯಾರಿಕೆಗಳ ಬಗ್ಗೆಯೂ ಕೂಡ ತಲೆ ಕೆಡದೆ, ಕಾಮಕ್ರೋಧಗಳಿಂದ ಆಚೆಗೆ ಬರುವಂತಹ ರೀತಿಯಲ್ಲಿ ಅರತಿಹಿ ಅಂತಹ ವಿಷಯದಲ್ಲಿ ತಲೆನೇ ಕೆಡಿಸಿಕೊಳ್ಳದಂತಿರುವಂತಹ ರೀತಿಯಲ್ಲಿ ನೀವು ಉಪದೇಶ ಮಾಡಬೇಕು ಇವನಿಗೆ ಅಂತ. ಅಂದ್ರೆ ನಾನು ಮಾಡಿದ್ದೆಷ್ಟಾದ್ರೂ ಕೂಡ ಇವನು ಮತ್ತೆ ಏವಮೇತತ್ ಅಂತ ಹೇಳ್ತಿರ್ತಾನೆ ಬಿಟ್ರೆ ತಲೆ ಒಳಗೆ ತಂದ್ಕೊಂಡು ನನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ಸೋಲ್ತಾನೆ ಅಂತ ಕನಿಷ್ಠ ಪಕ್ಷ ಸನತ್ ಕುಮಾರರು ಹೇಳಿದ್ರಾದ್ರೂ ಇವನ್ ತಲೆಯಲ್ಲಿ ಏನಾದ್ರೂ ಇಳಿದೀತು ಅನ್ನೋ ದೃಷ್ಟಿಯಿಂದ ಹೀಗೆ ವಿದುರ ಬೇಡಿಕೊಳ್ತಾನೆ ಸನತ್ ಕುಮಾರರ ಹತ್ರ.
ಆಗ ವೈಶಂಪಾಯನರು ಆ ಕಥೆಯನ್ನು ಮುಂದುವರಿಸ್ತಾರೆ. ತಥೋ ರಾಜ ಧೃತರಾಷ್ಟ್ರೋ ಮನೀಷಿ ಸಂಪೂಜ್ಯ ವಾಕ್ಯಂ ವಿದುರೇರಿತಂ ತತ್ ಸನತ್ಸುಜಾತಂ ರಹಿತೆ ಮಹಾತ್ಮ ಪಪ್ರಚ್ಚ ಬುದ್ಧಿಂ ಪರಮಾಂಬುಭೂಷನ್. ರಾಜ ಧೃತರಾಷ್ಟ್ರ ಮನೀಷಿ, ಸಾಮಾನ್ಯ ಅಲ್ಲ, ಒಳ್ಳೆ ತಿಳುವಳಿಕಸ್ಥ. ಮನೀಷಾ ಅಂದ್ರೆ ಬುದ್ಧಿ ಅಂತ ಅರ್ಥ. ಮನೀಷಿ ಅಂದ್ರೆ ಒಳ್ಳೆಯ ತಿಳುವಳಿಕಸ್ಥ, ಕಮ್ಮಿ ಜ್ಞಾನದವನೇನಲ್ಲ ಅವನು. ಯಾಕೆಂದ್ರೆ ವೇದವ್ಯಾಸರ ಅನುಗ್ರಹದಿಂದ ಹುಟ್ಟಿದವನು. ಅದರ ಜೊತೆಗೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲಿಯೇ ದೊಡ್ಡವರು ಬರಲಿ ಅವ್ರ ಹತ್ರ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಳ್ಳೋ ಕುತೂಹಲ ಅವನಿಗೆ. ಯಾರೇ ಬರಲಿ, ಇದು ಈ ವಿದುರನ ಹತ್ರ ಮಾತ್ರ ಅಲ್ಲ, ಇನ್ನು ಸಂಜೆ ಬಂದಾಗ ಸಂಜಯನ ಹತ್ರ ಚರ್ಚೆ ಮಾಡ್ತಾನೆ, ವೇದವ್ಯಾಸರ ಹತ್ರ ಚರ್ಚೆ ಮಾಡ್ತಾನೆ, ಯಾರು ಜ್ಞಾನಿಗಳು ಮೈತ್ರಿಯರು ಬಂದಾಗ ಚರ್ಚೆ ಮಾಡ್ತಾನೆ. ಯಾರೇ ದೊಡ್ಡವರು ಬರಲಿ ಅವ್ರ ಹತ್ರ ಕುತೂಹಲದಿಂದ ತಿಳ್ಕೊಳ್ಳುವ ಸ್ವಭಾವ ಇದೆ. ಯಾರು ಸ್ವಭಾವತಃ ದುಷ್ಟ ಇರ್ತಾನೋ ಇಂಥದ್ದನ್ನ ಕೇಳಲಿಕ್ಕೆ ಹೋಗುದಿಲ್ಲ. ನನಗೆ ಏನಾದ್ರೂ ಹೇಳಿ ಇನ್ನೂ ಒಂಚೂರು ತಿಳ್ಕೊಳ್ಬೇಕು, ಈ ಪ್ರಶ್ನೆನೇ ಬರಲ್ಲ. ನೀವು ಬಡ್ಕೊಂಡ್ರೆ ಅದನ್ನ ಅವನು ದುರ್ಯೋಧನ ವೇದವ್ಯಾಸರು ಹೇಳ್ತಾ ಇದ್ರೆ ಕಾಲಲ್ಲಾಡಿಸ್ತಾ ಕೂತಿದ್ದ. ಮೈತ್ರಿಯರು ಹೇಳ್ತಾ ಇದ್ರೆ ಎಲ್ಲೋ ನೋಡ್ತಾ ಇದ್ದ. ಇನ್ಯಾರು ಹೇಳ್ತಿದ್ರೆ ಕರ್ಣನ ಹತ್ರ ಅವ್ರ ಹತ್ರ ಎಲ್ಲ ಮಾತಾಡ್ತಾ ನೀವ್ ಹೇಳ್ತೀರಿ ನಾನು ಅಂತ, ಹೀಗೆ ಅಷ್ಟು ಬೇಜವಾಬ್ದಾರಿ, ಅಷ್ಟು ತಿರಸ್ಕಾರದ ಬುದ್ಧಿಯಿಂದ ನೋಡಿದವ. ಅದರ ಧೃತರಾಷ್ಟ್ರ ಯಾವತ್ತೂ ಕೂಡ ಜ್ಞಾನ ಕೊಡುವವರ ಬಗ್ಗೆ ಅವಮಾನ ಮಾಡುವುದಾಗ್ಲಿ, ನೀವು ಮಾಡಿದ್ದೆಲ್ಲ ಹೇಳಿದ್ದೆಲ್ಲ ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಹಂಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಆಗ್ಲಿ ಹೇಳುದಿಲ್ಲ. ಆದ್ರೆ ನಂಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಒಪ್ಕೋತಾನೆ. ಆ ಪ್ರಾಮಾಣಿಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ತಿಳುವಳಿಕಸ್ಥನಾದಂತಹ ಧೃತರಾಷ್ಟ್ರ ಸಂಪೂಜ್ಯ, ಚೆನ್ನಾಗಿ ಅವರನ್ನು ಗೌರವಿಸಿ ವಿದುರನ ಮಾತಿನಂತೆ ಹೌದು ನನಗೆ ಅಂತಹ ತಿಳಿವು ಬೇಕು ಅನ್ನುವ ದೃಷ್ಟಿಯಿಂದ ರಹಿತೆ, ಯಾರು ಬೇರೆಯವರು ಯಾರು ಇರಲಿಲ್ಲ ಅಲ್ಲಿ, ಇವರೇ 3 ಜನ ಇದ್ದಿದ್ದು. ರಹಸ್ಯವಾದ ಈ ತಾಣದಲ್ಲಿ ಪಪ್ರಚ್ಛ ಪ್ರಶ್ನೆಯನ್ನ ಕೇಳಿದ. ಪರಮಾಂಬುಭೂಷಣ್, ಶ್ರೇಷ್ಠವಾದದ್ದನ್ನು ಕೇಳಬೇಕು, ಇವರಿಂದ ಒಳ್ಳೆ ಸಂಗತಿಗಳನ್ನು ನಾನು ತಿಳ್ಕೊಂಡು ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕು ಅನ್ನುವ ಅರಿವಿನಿಂದ ಕೂಡಿದವನಾಗಿ ಈ ಪ್ರಶ್ನೆಯನ್ನು ಕೇಳಿದ. ಆಗ ಪ್ರಶ್ನೆ, ಏನಪ್ಪ ಕೇಳು. ಸನತ್ಸುಜಾತ ಯದಿಮಂ ಶೃಣೋಮಿ ನ ಮೃತ್ಯುರಸ್ತೀತಿ ತವೋಪದೇಶಂ ದೇವಾಸುರ ಹ್ಯಾಚರನ್ ಬ್ರಹ್ಮಚರ್ಯಂ ಅಮೃತ್ಯವೇ ತತ್ಕುತ ಕತರನ್ನು ಸತ್ಯಂ. ಸನತ್ಸುಜಾತರೇ, ನೀವು ಹೀಗೆ ಹೇಳ್ತೀರಿ ಅಂತ ನಾನು ಕೇಳಿದ್ದೇನೆ. ಮೃತ್ಯು ಅನ್ನೋದು ಜಗತ್ತಿನಲ್ಲಿ ಇಲ್ಲ ಅಂತ ನೀವು ಹೇಳ್ತೀರಂತೆ. ಆದ್ರೆ ಹಾಗಾದ್ರೆ ಮೃತ್ಯು ಇಲ್ಲ ಅಂತ ಆಗಿದ್ದಿದ್ರೆ ಈ ದೇವತೆಗಳು ಅಸುರರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ ನಾವು ಮೃತ್ಯುವಿನಿಂದ ಆಚೆಗೆ ಬರಬೇಕು, ಗುರುಗಳ ಸೇವೆ ಮಾಡಿ ಮೃತ್ಯುವಿನಿಂದ ಹೊರಗೆ ಬರಬೇಕು ಅಂತ ಯಾಕೆ ಪ್ರಯತ್ನ ಪಟ್ಟರು? ಮೃತ್ಯುವೇ ಇಲ್ಲ ಅಂದಮೇಲೆ ಪ್ರಯತ್ನ ಯಾಕೆ ಬೇಕು? ಅಗತ್ಯ ಇಲ್ಲಲ್ಲ. ದೇವತೆಗಳು ಮಾತ್ರ ಅಲ್ಲ, ಅಸುರರು ಕೂಡ ಈ ಪ್ರಯತ್ನ ಮಾಡಿದ್ದಾರೆ. ಅವರೂ ಕೂಡ ಅತ್ಯಂತ ಬ್ರಹ್ಮಚರ್ಯದಿಂದ ತಪಸ್ಸು ಮಾಡಿ ದೇವತೆಗಳನ್ನು ಒಲಿಸಿಕೊಂಡು ಅವಧ್ಯತ್ವ ಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ದಾರೆ. ಹಾಗಿದ್ರೆ ಮೃತ್ಯು ಇದೆ ಅಂತ ಅರ್ಥ ಅಲ್ವಾ? ಮೃತ್ಯು ಇಲ್ಲ ಅಂದ್ರೆ ಏನರ್ಥ ಅಂತ ಹೀಗೆ ನನಗೊಂದು ಜಿಜ್ಞಾಸೆ. ಕತರನ್ನು ಸತ್ಯಂ, ಮೃತ್ಯು ಇದೆ ಅನ್ನೋದು ಸತ್ಯನೋ ಮೃತ್ಯು ಇಲ್ಲ ಅನ್ನೋದು ಸತ್ಯನೋ? ಯಾವುದು ಸತ್ಯ ಹೇಳಿ. ಸನತ್ ಸುಜಾತ ಉವಾಚ ಅಮೃತ್ಯುಂ ಕರ್ಮಣ ಕೇಚಿತ್ ಮೃತ್ಯುರ್ನಾಸ್ತೀತಿ ಚಾಪರೇ ಶೃಣುಮೇ ಬ್ರುವತೋ ರಾಜನ್ ಯಥೈತನ್ ಮಾಂ ವಿಶಂಕಿತ. ನೀನು ಯಾವುದನ್ನ ಸಂದೇಹ ಪಟ್ಟು ಮೃತ್ಯು ಇದೆಯೋ ಇಲ್ಲವೋ ಅನ್ನುವ ಜಿಜ್ಞಾಸೆಯನ್ನ ಮಾಡಿದ್ಯೋ ಎರಡೂ ಒಂದು ರೀತಿ ಸರಿ. ಮೃತ್ಯು ಇದೆ ಅಂತ ಅನ್ಕೊಂಡ್ರೆ ಮೃತ್ಯು ಇದೆ, ಮೃತ್ಯು ಇಲ್ಲ ಅನ್ಕೊಂಡ್ರೆ ಮೃತ್ಯು ಇಲ್ಲ. ಏನು ಮೃತ್ಯು ಇದೆ ಅಂದ್ರೆ ಏನರ್ಥ, ಮೃತ್ಯು ಇಲ್ಲ ಅಂದ್ರೆ ಏನರ್ಥ? ಉಭಯ ಸತ್ಯೇ, ಎರಡೂ ಸತ್ಯವೇ. ಕ್ಷತ್ರಿಯಾದ್ಯ ಪ್ರವೃತ್ತೆ ಮೋಹೋ ಮೃತ್ಯು ಸಮ್ಮತೋಯಂ ಕವೀನಾಂ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ತಥಾ ಪ್ರಮಾದಾದಮೃತತ್ವಂ ಬ್ರವೀಮಿ. ಮೋಹಕ್ಕೊಳಗಾಗುವ ಆತ್ಮ ಇದ್ದಾನಲ್ವಾ, ಅದೇ ಮೃತ್ಯು. ಏನ್ ಮಾಡಬೇಕು, ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು ಒಂದು ಗೊತ್ತಿಲ್ಲದೆ ಯಾವುದಕ್ಕೂ ಸರಿಯಾದ ಪ್ರಜ್ಞೆಯನ್ನೇ ಉಪಯೋಗಿಸದೆ ತನ್ನ ಕಷ್ಟಕ್ಕೆ ತಾನೇ ದೊಡ್ಡ ಚಪಡಿ ಕಲ್ಲು ಹಾಕೊಳ್ಳೋದು ಕಾಲ ಮೇಲೆ ಅಂತ ಹೇಳ್ತೀವಲ್ಲ, ಹಾಗೆ ಅಂಥವನಿಗೆ ಮೃತ್ಯುನೇ ಅದು. ಅವನ ಮೋಹವೇ ಅವನ ಮೃತ್ಯು. ಅಪ್ರಮಾದಂ ಅಮೃತತ್ವಂ ಬ್ರವೀಮಿ. ಅಪ್ರಮಾದಂ ಅಂದ್ರೆ ಎಚ್ಚರ ತಪ್ಪದೆ ಜಾಗ್ರತೆಯಿಂದ ಇದ್ದು ಪ್ರತಿಯೊಂದನ್ನು ಗಮನಿಸ್ತಾ, ಅಂದ್ರೆ ಸಿಂಪಲ್, ನಾನು ಯಾವುದೇ ಒಂದು ಕೆಲಸ ಮಾಡುವಾಗ ಆ ಕೆಲಸದ ಜೊತೆಗೆ ನಾನಿರುವುದು. ನಾನು ಅಂದ್ರೆ ನಾನು ಮಾತ್ರ ಅಲ್ಲ, ನನ್ನೊಡನೆ ಇರುವ ಭಗವಂತನೂ ಕೂಡ. ಅದನ್ನೇ ನಾವು ಕರೀಷೆ ಅಂತ ಹೇಳುದಲ್ವಾ. ನಾವು ಯಾಕೆ ಹೇಳ್ತೇವೋ ಗೊತ್ತಿಲ್ಲ. ನಮ್ಮ ಕರೀಷೆ ಅಂದ್ರೆ ನಾನು ಮಾಡ್ತೇನೆ ಅನ್ನೋದಲ್ಲ, ನಾನು ಮಾಡ್ತೇನೆ ಅಂತ ಅಹಂಕಾರದ್ದಲ್ಲ ಅದು. ನಾನು ಅಂದ್ರೆ ಸೆಲ್ಫ್ ಎಕ್ಸಿಸ್ಟೆನ್ಸ್. ಈ ಕೆಲಸದ ಜೊತೆಗೆ ನನ್ನ ಅರಿವು, ಈ ಕೆಲಸವನ್ನು ನಾನು ಮಾಡ್ತಿದ್ದೇನೆ, ದೇವರು ನನ್ನಿಂದ ಮಾಡಿಸ್ತಿದ್ದಾನೆ ಅನ್ನುವ ಎಚ್ಚರಕ್ಕೆ ಆ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಯಾರು ಅಪ್ರಮಾದನಾಗಿರ್ತಾನೆ ಅವನಿಗೆ ಅಮೃತತ್ವ. ಎಷ್ಟು ಚಂದದ ಮಾತು ಅಂದ್ರೆ ಇದು. ಅಪ್ರಮಾದಂ ಅಮೃತತ್ವಂ ಬ್ರವೀಮಿ. ಎಲ್ಲಿ ಎಚ್ಚರ ತಪ್ಪೇವೋ ಅಲ್ಲಿ ಮೃತ್ಯು ಇದೆ, ಎಲ್ಲಿ ಎಚ್ಚರ ತಪ್ಪುವುದಿಲ್ವೋ ಅಲ್ಲಿ ಮೃತ್ಯು ಇಲ್ಲ. ಸಿಂಪಲ್. ದಾರಿಯಲ್ಲಿ ಹೋಗುವಾಗ ಅಂತ ಆಕಾಶ ನೋಡ್ತಾ ಹೋದ್ರೆ ಏನಾಗುತ್ತೆ, ಗುಂಡಿಯಲ್ಲಿ ಬೀಳ್ತಾನೆ. ಅದೇ ಅವನ ಎಚ್ಚರದಲ್ಲಿ ನೋಡ್ಕೊಂಡು ಹೋದ್ರೆ
ಏರು ತಗ್ಗು ಹಂಪು ಗಿಂಪು ಎಲ್ಲ ಇದ್ರೆ, ಕೆಲವು ಊರು ಬರೀ ಹಂಪಾಪುರನೇ, ರಸ್ತೆ ತುಂಬಾ ಹಂಪೆ ಇರುತ್ತೆ. ಆದ್ರಿಂದಾಗಿ ಅಂತಹ ಜಾಗದಲ್ಲಿ ಹೋದವನಿಗೆ ತಲೆಯಲ್ಲಿ 2, 3, 4 ಹುಟ್ಟುತ್ತೆ. ಅದರಿಂದಾಗಿ ಅದನ್ನು ಜಾಗ್ರತೆಯಿಂದ ನೋಡ್ಕೊಂಡು ಹೋಗೋವನಿಗೆ ಏನೂ ಆಗಲ್ಲ. ನೋಡದೇ ಇದ್ರೆ ಅಲ್ಲ, ಲೋಕದ ನಿಯಮವೇ ಇಷ್ಟು ಜಾಗ್ರತೆ ಇಲ್ಲದೆ ಇದ್ರೆ ಏನೇನಾಗತ್ತೆ ಅಂತ ಗೊತ್ತಿದ ಮೇಲೆ ಲೋಕಾತೀತವಾದ ಜಾಗಕ್ಕೆ ಹೋಗಬೇಕಾದ ದಾರಿಯಲ್ಲಿ ಇನ್ನೆಷ್ಟು ಎಚ್ಚರದಲ್ಲಿರಬೇಡ. ಅದರಿಂದಾಗಿ ಅಪ್ರಮತ್ತತೆ ಅನ್ನುವುದೇ ಅಮೃತತ್ವ. ಅದರಿಂದಾಗಿ ಮೃತ್ಯು ಇಲ್ಲ ಅಂದ್ರೆ ಹೌದು, ಅಮುಗ್ಧನಿಗೆ ಅಂದ್ರೆ ಮೋಹಕ್ಕೆ ಒಳಗಾಗದವನಿಗೆ ಅಮೃತತ್ವ ಇದೆ, ಮೋಹಕ್ಕೊಳಗಾದವನಿಗೆ ಮೃತತ್ವ ಇದೆ. ಎರಡೂ ಇದೆ. ಎರಡೂ ಒಂದಕ್ಕೊಂದು ಪರಸ್ಪರ ಹೊಂದಿಕೊಳ್ಳುವಂಥದ್ದು. ಬೇಡ, ನಾನು ಹೆಚ್ಚು ದೂರಕ್ಕೆ ಹೋಗುದಿಲ್ಲ, ನಿನ್ಗೊಂದು ವಿಷಯನೇ ಹೇಳ್ತೇನೆ. ಪ್ರಮಾದಾದ್ವೈ ಅಸುರಾಹ ಪರಾಭವನ್ ಅಪ್ರಮಾದಾತ್ ಬ್ರಹ್ಮಭೂತಾಸುರಾಶ್ಚ. ದೇವತೆಗಳು ಎಚ್ಚರ ಇದ್ದದ್ರಿಂದ ಪರಮಾತ್ಮನನ್ನು ತಿಳಿಯುವ ವಿಷಯದಲ್ಲಿ ಬಹಳ ಜಾಗೃತರಾಗಿದ್ದದ್ದಕ್ಕೆ ಫಲ ಪಡೆದರವರು, ಗೆಲುವನ್ನು ಸಂಪಾದಿಸಿದ್ರು, ಸ್ವರ್ಗದ ಅನುಭವವನ್ನು ಅನುಭವಿಸಿದ್ರು. ಲೋಕದ ಇಷ್ಟು ಜೀವರಾಶಿಗಳ ಒಳಗೆ ನಿಂತು ಇಂದ್ರಿಯ ಪ್ರೇರಕತ್ವವನ್ನು ಹೊಂದಬೇಕು ಅಂದ್ರೆ ಅದು ಸಾಮಾನ್ಯ ಶಕ್ತಿನ? ನಾವು ಸಾಮಾನ್ಯ ವರುಣ, ಇಂದ್ರ, ಚಂದ್ರ, ಯಮ ಅಂತ ಆರಾಮಾಗಿ ಹೇಳ್ತೇವೆ. ಆದ್ರೆ ಅವರು ಸಾಮಾನ್ಯರಲ್ಲ. ಅವರು ನಮ್ಮೊಳಗೆ ಇದ್ದು ನಮ್ಮ ದೇಹದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದಾರೆ, ನಮ್ಮೊಬ್ಬರ ಒಳಗಲ್ಲ. ಸೃಷ್ಟಿಯ ಆರಂಭದಿಂದ ಸೃಷ್ಟಿಯ ಕೊನೆಯ ತನಕ ಎಷ್ಟು ಜನ ಈ ಜಗತ್ತಿನಲ್ಲಿ ಜೀವಜಾತಗಳು ಹುಟ್ಟಿ ಬರ್ತಾವೋ ಅಷ್ಟೂ ಕೆಲಸದಲ್ಲಿ ಅವರು ಆ ದೇಹಗಳಲ್ಲಿ ಕಣ್ಣಿನ ಕೆಲಸಕ್ಕಾಗಿ, ಸೂರ್ಯಚಂದ್ರರು ಕಿವಿಯ ಕೆಲಸಕ್ಕಾಗಿ, ದಿಗ್ದೇವತೆಗಳು ಮೂಗಿನ ಕೆಲಸಕ್ಕಾಗಿ, ಘ್ರಾಣದ ದೇವತೆಗಳು ನಾಲಿಗೆಯ ಕೆಲಸಕ್ಕಾಗಿ, ರುಚಿಯ ದೇವತೆಗಳು ಬೃಧ ಮತ್ತು ವರುಣ, ಎಲ್ಲ ದೇವತೆಗಳು ಕೆಲಸ ಮಾಡ್ತಿರ್ತಾರೆ. ಇಷ್ಟು ಕೆಲಸ ಮಾಡುವುದು ಅಮೃತತ್ವ ಅಲ್ವಾ? ಅದು ಯಾಕೆ ಬರುತ್ತೆ? ಅವರು ನಮ್ಮ ನಾಲಿಗೆಯಲ್ಲಿ ಕೂತು ಮೈ ಮರೆತು ಬಿಟ್ರೆ ನಮ್ಗೆ ರುಚಿನೇ ಗೊತ್ತಾಗ್ಲಿಕ್ಕಿಲ್ಲ. ಅವರು ಕಣ್ಣಲ್ಲಿ ಕೂತು ನೋಡ್ಲೇ ಇಲ್ಲ ಅಂದ್ರೆ ನಮ್ ಕಣ್ಣೇ ಕಾಣ್ಲಿಕ್ಕಿಲ್ಲ. ಕೆಲವೊಂದ್ಸತಿ ಸ್ವಿಚ್ ಆಫ್ ಆಗೋದು ಅದೇ ಕಾರಣಕ್ಕೆ. ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಏನೋ ಒಂದು ನೋಡುವ ಯೋಗ ಇವನಿಗಿಲ್ಲ ಅಂತಾದಾಗ ಆ ಇಂದ್ರಿಯದ ದೇವತೆ ಸುಮ್ಮನಾಗ್ತಾನೆ. ಸುಮ್ಮನಾದ ಅವನ ಕಣ್ಣು ಇದ್ದಕ್ಕಿದ್ದ ಕಾಣದಂತಾಗುತ್ತೆ, ಇದ್ದಕ್ಕಿದ್ದ ಧ್ವನಿ ನಿಂತು ಹೋಗುತ್ತೆ, ಇದ್ದಕ್ಕಿದ್ದ ಕಿವಿ ಕೇಳದೆ ಹೋಗುತ್ತೆ, ಇದ್ದಕ್ಕಿದ್ದ ಮೈಂಡ್ ಇಡೀ ಬ್ಲಾಕ್ ಆಗಿ ಅವನಿಗೇನು ಹಿಂದಿನ ನೆನಪಿಲ್ಲದೆ ಹೋಗುತ್ತೆ. ಇದೆಲ್ಲ ಆ ದೇವತೆಗಳು ಎಚ್ಚರದಿಂದ ಇದ್ದು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕೊಡುವುದಾದ್ರಿಂದಾಗಿ ದೇವತೆಗಳ ಭಗವಂತನ ಪ್ರೀತಿಗೆ ಪಾತ್ರರಾದಾಗ ಅಮೃತತ್ವಂ ಬ್ರಹ್ಮಭೂತ ಸುರಾಶ್ಚ. ಆದರೆ ಅಸುರಾಹ ಪ್ರಮಾದಾತ್. ಜಗತ್ತಿನ ಕಾಮನ್ ಸತ್ಯವನ್ನು ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಒಂದು ವಸ್ತು ಹುಟ್ಟಿದೆ ಅಂದಮೇಲೆ ನಾಶ ಆಗುತ್ತೆ ಅನ್ನೋ ಸಾಮಾನ್ಯ ನಿಯಮ. ಬೇರೆಯವರಿಗೆ ಅವರೇ ಉಪದೇಶ ಮಾಡ್ತಾರೆ. ಮಧ್ಯದಲ್ಲಿ ದೇವಕಿಗೆ ಕಂಸ ಉಪದೇಶ ಮಾಡ್ತಾನೆ, ಕಯಾದುವಿಗೆ ಋಷದ್ಭಾನುವಿಗೆ ಹಿರಣ್ಯಕಶಿಪು ಉಪದೇಶ ಮಾಡ್ತಾನೆ. ತುಂಬಾ ಸಂದರ್ಭಗಳಲ್ಲಿ ಬರುತ್ತೆ, ಎಲ್ಲರೂ ಉಪದೇಶ ಮಾಡ್ತಾರೆ. ಆದ್ರೆ ಅವರ ವಶದಲ್ಲಿ ಏನೋ ಒಂದು ಪಡಿಬೇಕು ಅಂತ ಬಂದಾಗ ನಾನು ಗೆದ್ದು ಬಿಡಬೇಕು, ನಾನು ಕೊಂದು ಬಿಡಬೇಕು ಅಂತ ಮಕ್ಕಳನ್ನೂ ಯೋಚನೆ ಮಾಡದೆ ಕಂಸ ಕೊಂದ. ಹೇಳಿದ್ದಾನೆ ಅವಳಿಗೆ ಎಲ್ಲ ಆಗುತ್ತೆ. ಕೊನೆಗೆ ಏನಂತಾನೆ ಅಂದ್ರೆ, ಕಾಲ ಎಲ್ಲದಕ್ಕೂ ಕಾರಣ, ನಾನು ಕೂಡ ಕಾಲದ ವಶವಾಗಿ ನಿನ್ನ ಮಕ್ಕಳನ್ನು ಕೊಂದು ಬಿಟ್ಟೆ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಹೊರಟೋಗ್ತಾನೆ ಕಂಸ ದೇವಕಿಗೆ. ಅಂದ್ರೆ ಅಪ್ರಮತ್ತತೆ ಅಂತ ಅನ್ನುವುದು ಬೇರೆಯವರಿಗೆ ಉಪದೇಶದ ಹೊತ್ತಿನಲ್ಲಿ ಇರುತ್ತೆ ಬಿಟ್ರೆ ಬೇರೆ ಸಂದರ್ಭದಲ್ಲಿ ಅಂತಹದ್ದನ್ನು ಅವರು ಜೀವನದಲ್ಲಿ ನಡೆಸ್ಕೊಳ್ಳುವುದಿಲ್ಲ. ಹಾಗಾಗಿ ಪ್ರಮಾದಾದ್ವೈ, ಪ್ರಮಾದದಿಂದಲೇನೆ ಅವರು ಪರಾಭವನ್. ಇದನ್ನ ಐತರೇಯ ಉಪನಿಷತ್ತಿನ ಆರಂಭದಲ್ಲಿ ಹೇಳ್ತಾರೆ. ದೇವತೆಗಳು ಯಾಕೆ ಸೋತ್ರು, ದೈತ್ಯರು ಯಾಕೆ ಸೋತ್ರು, ದೇವತೆಗಳು ಯಾಕೆ ಗೆದ್ರು ಅಂತ ಆರಂಭದ ಅಂಶವನ್ನೇ ಹೇಳುವಾಗ ಅವರು ಭಗವಂತನ ಅಸ್ತಿತ್ವವನ್ನು ಒಪ್ಪಿಕೊಳ್ಳದೆ ಸೋತು ಹೋದ್ರು, ಪರಾಭಭೂವು. ಆದ್ರೆ ಯಾರು ಅಂದ್ರೆ ಅವರು ಕೇವಲ ಐಶ್ವರ್ಯಕ್ಕೆ ಮಾತ್ರ ಗಮನ ಕೊಟ್ಟರು, ಉಳಿದ ಭಗವತ್ ಸಂಪತ್ತುಗಳನ್ನು ಯಾವುದನ್ನು ಕೂಡ ಗಣಿಸಿ ಅದಕ್ಕೆ ಬೇಕಾದ ಗೌರವವನ್ನು ಕೊಡ್ಲಿಲ್ಲ. ಆದ್ರಿಂದ ಅವರು ಅಂತಹ ಅನರ್ಥಕ್ಕೆ ಗುರಿಯಾದ್ರು. ನೈವ ಮೃತ್ಯುರ್ ವ್ಯಾಘ್ರ ಇವಾಸ್ತಿ ಜಂತೂನ್ ನಹ್ಯಸ್ಯ ರೂಪಮಲ ಉಪಲಭ್ಯತೆ. ಈ ನೈವ ಮೃತ್ಯುರ್ ವ್ಯಾಘ್ರ ಇವಾಸ್ತಿ ಜಂತೂನ್. ಜಂತೂನ್ ವ್ಯಾಘ್ರ ಇವ ನೈವ ಅಸ್ತಿ. ವ್ಯಾಘ್ರ ಅಂದ್ರೆ ಹುಲಿ. ಹುಲಿಯಂತೆ ಯಾವುದೇ ಜಂತುವನ್ನು ಕೂಡ, ಜೀವವನ್ನು ಕೂಡ, ದೇಹ ಪ್ರಾಣಿಯನ್ನು ಕೂಡ ಯಮ ಬಂದು ಮೃತ್ಯು ಬಂದು ಇದ್ದಕ್ಕಿದ್ದಾಗೆ ಅದನ್ನ ಕಾರಣ ಇಲ್ಲದೆ ಬಂದು ತಿನ್ನುವುದಿಲ್ಲ. ವಸ್ತುತಃ ಹುಲಿಯೂ ಕೂಡ ತನಗೆ ಹಸಿವಾದಾಗ ಮಾತ್ರ ತಿನ್ನುತ್ತೆ. ಹುಲಿಯ ಆಹಾರ ಇದೆ ಅಂತ, ಇದೇ ಪ್ರಾಣಿ ಅಂತ ನಿಶ್ಚಯವಾದಾಗಲೇ ಆ ಪ್ರಾಣಿ ಅದರ ಬಾಯಿಗೆ ಬೀಳುತ್ತೆ. ಅದು ಅಂತತಃ ಮತ್ತೆ ಸತ್ಯ, ಅದು ಒಳಗಿನ ಸತ್ಯ. ಅದ್ರ ಮೇಲ್ನೋಟಕ್ಕೆ ಎಲ್ಲೋ ಯಾವುದೋ ಊರಿನಲ್ಲಿದ್ದವ ಯಾವುದೋ ಊರಿಗೆ ಹೋದವ ಆ ಹುಲಿಯ
ಬಾಯಿಗೆ ಬಿದ್ದು ಸತ್ತ ಅನ್ನೋ ಪ್ರಸಂಗ ಬಂದಾಗ ಇವನಿದ್ ಹಿಂದಿದ್ದು ಏನು ಘಟನೆ ಅದಕ್ಕೆ ಗೊತ್ತಿಲ್ಲ, ಆದ್ರೆ ತನಗೆ ಹಸಿವಾಗಿತ್ತು, ಕೊಂದು ತಿಂದಿತ್ತು. ಹಾಗೆ ಮೃತ್ಯು ಯಾರನ್ನು ಕೂಡ ಕಾರಣ ಇಲ್ಲದೆ ಸುಮ್ನೆ ಅದು ಸಿಕ್ಕಿತು ಅಂತ ತೆಗೆದು ತಿನ್ನುವಂಥದ್ದಲ್ಲ. ಅಂದ್ರೆ ಬಹಳ ಜನಕ್ಕೆ ಏನೇ ಒಂದು ಘಟನೆ ಆದ್ರೆ ಇದರ ಹಿಂದೆ ಒಂದು ಘಟನೆ ಇದೆ ಅಂತ ಒಪ್ಪಿಕೊಳ್ಳಿಕ್ ಬರಲ್ಲ. ದೇವರನ್ನು ಬೈತಾ ಇರ್ತಾರೆ ಬಹಳ ಜನ. ನಾನು ಅಷ್ಟು ಸೇವೆ ಕೊಟ್ಟೆ, ಇಷ್ಟು ಆದ್ರೂ ನನ್ನ ವ್ಯಾಪಾರ ನಷ್ಟವಾಗಿ ಹೋಯಿತು, ನಾನು ಇಷ್ಟು ಸಹಾಯ ಮಾಡಿದ್ದೇನೆ ಸಮಾಜಕ್ಕೆ, ಆದ್ರೆ ನನಗೆ ಯಾರೂ ಸಹಾಯ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ ಅವರವರೇ. ನೀವು ಬೇಡ, ನೀವು ಸುಮ್ಮನೆ ಒಂದ್ಸತಿ ಈ ಬಸ್ಸುಗಳಲ್ಲಿ ಅಥವಾ ಟ್ರೈನ್ಗಳಲ್ಲಿ ಜನ ತುಂಬ ಓಡಾಡುವ ಜಾಗದಲ್ಲಿ, ಅದು ನಿಜವಾಗಿ ಎಲ್ಲದಕ್ಕಿಂತ ಹೆಚ್ಚು ಒಳ್ಳೆಯ ಜೀವನ ಅನುಭವವನ್ನು ಕೊಡುವ ಜಾಗಗಳು. ನಾವೇ ಗಾಡಿಯಲ್ಲಿ ಹೋಗುವಾಗ ನಮಗೆ ನಮ್ಮದೇ ಒಂದು ಪ್ರಪಂಚ, ಬೇರೆ ಏನು ಯೋಚನೆ ಮಾಡಲ್ಲ. ನಾವು ಸೆಲೆಕ್ಟೆಡ್ ಆದ ಜಾಗದಲ್ಲಿ ಇದ್ರೆ ಏನು ಗೊತ್ತಾಗುತ್ತೆ, ನಾವು ಸೆಲೆಕ್ಟ್ ಮಾಡದ ಒಂದು ಜಾಗದಲ್ಲಿ ನಿಂತಾಗ ಈ ಮಾತುಗಳು ಹೇಗೆ ಹೇಗೆ ಬರ್ತವೆ ಅನ್ನೋದು ಗೊತ್ತಾಗುತ್ತೆ. ದೇವರ ಬಗ್ಗೆ ಅವರವರದ್ದೇ ಆದ ಕಲ್ಪನೆ ಇರುತ್ತೆ. ಕೆಲವರಿಗೆ ಯಾವುದೋ ಗುರು, ಯಾವುದೋ ದೇವರು, ಯಾವುದೋ ಗುಣ, ಯಾವುದೋ ದುರ್ಗುಣ, ಯಾವುದೋ ಒಳ್ಳೆಯದು, ಯಾವುದೋ ಕೆಟ್ಟದು, ಎಲ್ಲ ಅವರವ್ರದ್ದೇ ಡೆಫಿನೇಷನ್ಗಳು. ಅದು ಯಾವುದನ್ನು ನಾವು ಹೊರಗಿನಿಂದ ಮೇಲ್ನೋಟಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗೆ ಈ ಮೃತ್ಯು ಅನ್ನೋದು ನಹ್ಯಸ್ಯ ರೂಪ ಉಪಲಭ್ಯತೆಹಿ, ಈ ಮೃತ್ಯುವಿನ ರೂಪ ಯಾರಿಗೂ ಹೀಗೆ ಅಂತ ಇದಕ್ಕೊಂದು ಡಿಸ್ಕ್ರಿಪ್ಷನ್ ಕೊಡ್ಲಿಕ್ಕೆ ಬರಲ್ಲ. ಇದೇ ರೀತಿ ಮೃತ್ಯು ಇರುತ್ತೆ ಹೇಳಿಕ್ ಬರುತ್ತಾ? ಮೃತ್ಯು ಅಂದ್ರೆ ಹೇಗೆ ಅಂತ ಯಾರಿಗೂ ಹೇಳಿಕ್ ಬರಲ್ಲ. ಕೆಲವರು ಹೇಳ್ತಾರೆ, ಯಮಂ ತ್ವೇಕೆ ಮೃತ್ಯು ಮತೋನ್ಯತಾ ಅನ್ಯಮಾಹು ಆತ್ಮಾವಾಸಮೃತಂ ಬ್ರಹ್ಮಚರ್ಯಂ ಪಿತೃಲೋಕೆ ರಾಜ್ಯಮನುಷಾಸ್ತಿ ದೇವ ಶಿವ ಶಿವಾನಾಂ ಅಶಿವೋ ಅಶಿವಾನಾಂ. ತುಂಬ ಚಂದದ ಮಾತು. ಕೆಲವರು ಯಮನೇ ಮೃತ್ಯು ಅಂತಾರೆ ಅಲ್ವಾ, ಹೆಸರಿದೆ ಹಾಗೆ ಯಮನಿಗೆ ಮೃತ್ಯು ಅಂತ. ಮೃತ್ಯುರಿವ ಅಂತಕೈವ ಅಂತ ಎಲ್ಲ ಕಡೆ ಅವನನ್ನು ಉದಾಹರಣೆ ಕೊಡುವಾಗ ಯಮನಂತೆ ಬಂದ, ಸಾವಿನ ದೇವತೆ ಅಂತ ಎದುರು ನಿಂತ ಅಂತೆಲ್ಲ ಉದಾಹರಣೆ ಕೊಡುವಾಗ ಯಮನನ್ನ ಪಾಪ. ಮೃತ್ಯು ಅನ್ನೋ ಶಬ್ದ ಅವನ ಒಂದು ಕೆಟ್ಟ ಪರಿಚಯ. ಎಲ್ಲರ ಸಾವನ್ನ ಎಳ್ಕೊಂಡು ಹೋಗೋನು ಅವನು, ಎಲ್ಲರಿಗೆ ಸಾವನ್ನು ಕೊಟ್ಟು ಹೋಗೋನು ಅವನು ಅಂತ. ಆದ್ರೆ ಇನ್ನು ಕೆಲವರು ಅನ್ಯಮಾಹು, ಇನ್ಯಾರೋ ಇದ್ದಾನೆ ಕಾಲ ಅಂತ ಹೇಳ್ತಾರೆ, ಕಾಲದ ದೇವತೆಯೇ ಎಲ್ಲರ ಸಾವನ್ನ ಭರಿಸುವವನು ಅಂತ. ಆದ್ರೆ ಸತ್ಯ ಏನು ಅಂದ್ರೆ ಅದು ಎಲ್ಲೋ ಹೊರಗಿಲ್ಲ, ಆತ್ಮಾವಾಸಂ, ಅವನ ಸಾವು ಅವನೊಳಗೆ ಇದೆ. ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲಿದೆಯೋ ಅಲ್ಲೇ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದಕ್ಕೆ ಎಕ್ಸ್ಪೈರಿ ಡೇಟ್ ಆಗ್ಲಿಕ್ಕೆ ಹೊರಗಿನ ಒಂದು ವಾತಾವರಣ ಕಾರಣ ಆಗುತ್ತೆ ಬಿಟ್ರೆ, ಆ ಪಾತ್ರೆಯಲ್ಲಿದ್ದ ಪದಾರ್ಥ ಕೊಳೆಯುವುದಕ್ಕೆ. ವಸ್ತುತಃ ಅದರಲ್ಲೇ ಹಾಲಿನಲ್ಲಿ ಮರುದಿವಸಕ್ಕೆ ಅದು ಉಳಿಯುವುದಿಲ್ಲ ಅನ್ನುವ ಗುಣವನ್ನ ಹಾಲೇ ಹೊಂದಿದೆ. ಹೊರಗಿನ ಶಾಖ ಅನ್ನೋದು ಜಾಸ್ತಿ ಆಗುದು ಅನ್ನೋ ನೆಪ. ಚಳಿ ಇದ್ದಾಗ ಒಂದು ದಿವಸ ಚೂರು ಜಾಸ್ತಿ ಬರುತ್ತೆ ಹಾಲು, ಬೇಸಿಗೆ ಇದ್ದಾಗ ಸಂಜೆನೆ ಒಡೆದೋಗುತ್ತೆ. ಹಾಲಿನಲ್ಲಿ ಒಡೆಯುವ ಗುಣ ಅದರಲ್ಲೇ ಇರುವುದು, ಅದು ಹೊರಗಿನಿಂದ ಬರುವುದಲ್ಲ. ಆದ್ರೆ ಜನ ಏನ್ ಅನ್ಕೋತಾರೆ, ಸೆಕೆಗಾಲದಲ್ಲಿ ಹಾಲೇ ಉಳಿಯುವುದಿಲ್ಲ ರೀ ಅಂತ ಬೈಕೋತಾ ಇರ್ತಾರೆ. ಅದಕ್ಕೋಸ್ಕರನೇ ನಾವು ಫ್ರಿಡ್ಜ್ ತರಿಸ್ಬೇಕಾಗತ್ತೆ, ಅದಕ್ಕೋಸ್ಕರನೇ ನಾವು ಇದೆಲ್ಲ ಉಪಯೋಗಿಸ್ತೇವೆ ಅಂತ. ಅಂದ್ರೆ ನಾನು ಹೇಳಿಕೊಟ್ಟ ಸಂಗತಿ, ಪ್ರತಿಯೊಂದು ವಸ್ತುವಿಗೆ ಅದರ ಉಳಿಗಾಲ ಮತ್ತು ಅಳಿಗಾಲ ಎರಡೂ ಅದರಲ್ಲೇ ಇದೆ, ಅದರ ಹೊರಗಿಲ್ಲ. ಆತ್ಮಾವಾಸಂ, ಇದನ್ನು ಯಾರು ಹಾಗಾದ್ರೆ ಇದರಿಂದ ಪಾರಾಗುವ ಬಗೆ ಹೇಗೆ? ಈಗ ವಸ್ತುವಿಗಾಗುವಾಗ ಕೇಳಿಸ್ತಿಲ್ವಾ? ಶ್ರೂಯತೆ ವಾ? ಶ್ರೂಯತೆ? ಅಮೃತತ್ವ ಎಲ್ಲಿದೆ ಅಂತಂದ್ರೆ, ಅದು ಹೇಗ್ ಬರುತ್ತೋ ಅದನ್ನ ಅದರ ಪಾಡಿಗೆ ಒಪ್ಪಿಕೊಂಡು, ಅಂದ್ರೆ ಯಾವುದು ಹೊರಗಿಂದ ಬಂದು ಅಂಟಿಕೊಳ್ಳುತ್ತೋ ಅದು ಕಳಚಿ ಹೋಗುತ್ತೆ. ಹಾಗೆ ಅಂತ ಯಾರು ಒಪ್ಕೊಂಡು ಅದನ್ನ ಮುಂದುವರಿತಾನೋ, ಅಂದ್ರೆ ಸತ್ಯ ಯಾವುದು, ದೊಡ್ಡದು ಯಾವುದು, ಪ್ರಾಮಾಣಿಕವಾದದ್ದು ಯಾವುದು, ಶಾಶ್ವತವಾದದ್ದು ಯಾವುದು, ಅದರ ಕಡೆಗೆ ಚರಣ ನಡೆಯುವುದು, ಅದು ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯದಲ್ಲಿ ಇದ್ದವನಿಗೆ ಅಮೃತ. ಅದಿಲ್ಲದೆ ಜಗತ್ತಿನಲ್ಲಿರುವ ಸಣ್ಣ ಪುಟ್ಟ ಸೊತ್ತುಗಳನ್ನೇ ಜಗತ್ತಿನ ಶಾಶ್ವತವಾದ ವಸ್ತುಗಳು, ಅದರಿಂದಲೇ ನನಗೆ ಐಡೆಂಟಿಫಿಕೇಶನ್, ಅದರಿಂದಾಗಿ ನಾನು ಜಗತ್ತಿನಲ್ಲಿ ಎಲ್ಲರಿಂದ ಗುರುತಿಸಲ್ಪಡುವುದು. ನೋಡಿ, ಎಲ್ಲರೂ ಅಂಬಾನಿ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಯಾರು ಮಾತಾಡ್ತಾರೆ? ಆ ಮದುವೆಯನ್ನು ಏನು ಜಗತ್ತೆಲ್ಲ ಕೊಂಡಾಡ್ಲಿಕ್ಕೆ ಶುರು ಮಾಡಿತು. ಸರಿ, ಇದ್ರ ಹಿಂದೆಯೂ ಒಂದು ಕೋಟ್ಯಾಧೀಶ ಇದ್ನ ಹೋದ ಶತಮಾನದಲ್ಲಿ,
ಅವನ ಮಕ್ಕಳದ್ದು ಮದುವೆ ಹೀಗೆ ಮಾಡಿರ್ತಾನ? ಯಾರಂತಾದ್ರೂ ಗೊತ್ತಿದ್ಯಾ ನಮಗೆ? ಈಗ ಎಲ್ಲಾ ಕಡೆ ಅವ್ರದೇ ಜೀವ ಇದೆ, ಒದ್ದಾಡ್ಕೊಂಡು ಎಲ್ಲ ಕಡೆ ಪ್ರಸಾರ ಆಗ್ಬೋದು. ಆದ್ರೆ ಇದು ನೆಕ್ಸ್ಟ್ ಜನರೇಷನ್ಗೆ ಆಗುವಾಗ ಏನು ಅಂತಾನೆ ನೆನಪಿರಲ್ಲ, ಮುಗೀತದು. ನಮ್ಗೆ ಕಾಲದ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ಗೊತ್ತಿಲ್ಲ. ಆದ್ರಿಂದಾಗಿ ಈಗ ಇರುವ ಜನರ ನಡುವೆ ಅವರ ಬಗ್ಗೆ ಏನು ಯಶಸ್ಸು ಮಾತು ಅಂತ ಕೇಳಿಸ್ತಾ ಇದೆಯೋ ಅದನ್ನ ಅನ್ಕೊಂಡು ಇದೇ ಪರಮ ಗೋಲ್ ಅಂತ ಭಾವಿಸಿ ನಾವು ಅದರ ಬೆನ್ನ ಹಿಂದೆ ಬೀಳುವ ಪ್ರಯತ್ನ ಮಾಡ್ತೇವೆ. ಆದ್ರವ್ರು ಹೇಳಿದ್ರು, ಇಂಥ ಸಾವಿರಾರು ಜನರನ್ನ ಈ ನೆಲ ನೋಡಿದೆ, ಕೋಟ್ಯಂತರ ಜನರನ್ನ ತನ್ನ ಹೊಟ್ಟೆ ಒಳಗೆ ಮುಕ್ಕಿ ತಿಂದುಬಿಟ್ಟಿದೆ. ಇವ್ರು ಕಟ್ಟಿದ ಎಷ್ಟೆಷ್ಟು ದೊಡ್ಡ ಸೌಧಗಳು, ಎಷ್ಟು ಭೂಮಿ ಆಡಿಯಲ್ಲಿಲ್ಲ, ಆಳದಲ್ಲಿಲ್ಲ, ಎಷ್ಟು ಜನ ರಾಜರ ಆಳಿದವರಿಲ್ಲ, ಎಷ್ಟು ಜನ ಇಡೀ ಭಾರತವನ್ನು ತಮ್ಮ ವಶಕ್ಕೆ ತಂದುಕೊಂಡವರು ಇಲ್ಲಿ ಆಳಿಲ್ಲ. ನಾವು ಮರ್ತಿದ್ದೇವೆ ಬಿಡಿ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಏನ್ ತಲೆಯಲ್ಲಿ ಅಂದ್ರೆ ಮೊಘಲರು ಆಳಿದ್ರು, ಬ್ರಿಟಿಷರು ಆಳಿದ್ರು ಅಂತ. ಆದ್ರೆ ಅದಕ್ಕಿಂತ ಹೆಚ್ಚು ನಮ್ಮ ಚಾಲುಕ್ಯರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ಇವ್ರು ಯಾರ ಇತಿಹಾಸವು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಚಾಲುಕ್ಯರಿದ್ರು, ಗಂಗರಿದ್ರು, ತುಂಗರಿದ್ರು, ಮಂಗರಿದ್ರು, ಈ ಮಂಗಗಳನ್ನು ಮಾಡಿ ನಮ್ಮನ್ನ ಎರಡೆರಡು ಸಾಲಲ್ಲಿ ಅವರದ್ದು 3, 5, 10, 20 ಪೇಜ್ ಪುಟ ಪಾಠ. ಇವ್ರದೆಲ್ಲ ಸಣ್ಣದ್ರ ಲೈನ್ ಕೊಡ್ಲಿಲ್ಲ ಅಂದ್ರೆ ಯಾರೋ ಒಂದಿಷ್ಟು ಜನ ಅವರ ಕಡೆಯವರು ಬೈತಾರಲ್ಲ, ಅದಕ್ಕೆ ಸಮಾಧಾನ ಮಾಡ್ಲಿಕ್ಕೆ ಹೊರತು ವಿಷಯ ತಿಳಿಸ್ಲಿಕ್ಕಲ್ಲ. ಹೀಗೆ ಸಾವು ಅನ್ನೋದು ಪ್ರತಿಯೊಂದು ವಸ್ತುವಿನಲ್ಲಿ ಅದರ ಒಟ್ಟಿಗೆ ಬರುವಂತದ್ದು. ಆದ್ರಿಂದಾಗಿ ಅದನ್ನ ಹೊರಗಿನಿಂದ ಯಮ ಅವರ ಅಭಿಪ್ರಾಯ ಏನಂದ್ರೆ, ಸಾವು ಹೀಗ್ ಮಾಡಬಾರ್ದಿತ್ತು, ಇನ್ನೂ ಒಂದು 50 ವರ್ಷ ಬದುಕ್ಲಿಕ್ಕಿತ್ತು ಈ ಮನುಷ್ಯ, ಈಗ್ಲೇ ಕೊಂಡು ಹೋಗ್ಬಿಟ್ಟ. ಅಂದ್ರೆ ಸಾವು ಇವನು ಬದುಕ್ಲಿಕ್ಕಿದ್ರು ಇವನು ಆಯುಷ್ಯ ಕಿದ್ಕೊಂಡು ಹೋದ ಅನ್ನೋ ತರ ಮಾತಾಡ್ತಾರೆ. ಲೋಕದಲ್ಲಿ ತುಂಬಾ ಕಡೆ ಮಾತಾಡ್ತಾರೆ ಇದನ್ನ. ಪಾಪ ಇನ್ನೊಂದು 10 ವರ್ಷ ಬದುಕ್ತಿದ್ದ ಮನುಷ್ಯ, ಅಂದ್ರೆ ಇವನಿಗೆ ಇನ್ನೊಂದು 10 ವರ್ಷ ಏನೋ ಸೇವಿಂಗ್ಸ್ ಇತ್ತು, ಅವನ ಕೈಯಿಂದ ವ್ಯಾಪಾರ ಆಗ್ತಿತ್ತು, ಅದು ನಿಂತೋಯ್ತು ಅಂತ ಇವನ್ ತಲೆಯಲ್ಲಿ. ಇವನ್ ನೋಡಿದಲ್ಲಿ ಮನೆಯಲ್ಲಿ ಅಯ್ಯೋ ಮಕ್ಳು ಇನ್ನೂ ಚಿಕ್ಕವರಿದ್ದಾರೆ, ಈಗಲೇ ಸಾಯ್ಬೇಕಿತ್ತ. ನೀವು ಯಾವಾಗ ಸತ್ರು ಏನಾದ್ರೂ ಒಂದು ಸಮಸ್ಯೆಯನ್ನ ನೀವಲ್ಲಿ ನೋಡಿಯೇ ನೋಡ್ತೀರಿ, ಯಾವುದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಏನೋ ಒಂದು ಸಮಸ್ಯೆಗಳು ಇದ್ದದ್ದೇ. ಅದರಿಂದಾಗಿ ಹಾಗೆ ನಾನು ಮಾತಾಡೋದಂತ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಅವರ ತಲೆಯಲ್ಲಿರುವ ಯೋಚನೆ ಏನು ಅಂದ್ರೆ, ಇನ್ನೂ ಸಾವು ಬರ್ತಿರ್ಲಿಲ್ಲ. ಈ ನೋಡಿ ಕೆಲವೊಮ್ಮೆ ಹೇಳುದುಂಟು, ಆಸ್ಪತ್ರೆಗೆ ಒಂಚೂರು 10 ನಿಮಿಷ ಬೇಗ ತಗೊಂಡ್ ಬಂದಿದ್ರೆ ಇವ್ರು ಬದುಕ್ಬಿಡ್ತಿದ್ರು. ನೀವೇ ಇಷ್ಟು ಮಾಡಿದ್ರು. ಪಾಪ ಆ ವ್ಯಕ್ತಿ ಇದ್ದಿದ್ರಲ್ಲಿ ಪ್ರಯತ್ನ ಪಟ್ಟು ಯಾವುದೋ ಗಾಡಿ ಹಿಡ್ಕೊಂಡು ಬಂದು ತಂದು ಮುಟ್ಸಿದಾನೆ. ಅವನನ್ನ ನೀನು 10 ನಿಮಿಷ ಲೇಟ್ ಮಾಡಿದಿ ಅಂತ ಇಡೀ ಜೀವಮಾನ ಅವನನ್ನು ಬೈತಿರ್ತಾರೆ. ನೀನ್ ಮಾಡಿದ ಕೆಲಸದಿಂದಾಗಿ ನೋಡೋರು ಇನ್ನೂ ಒಂದು 20 ವರ್ಷ ನಮ್ಮ ಅಪ್ಪ ಬದುಕ್ತಿದ್ರು, ನೀನ್ ಮಾಡಿದ ಅವ್ಯವಸ್ಥೆಯಲ್ಲಿ ನೀನ್ ಇರ್ಬೇಕಿತ್ತಲ್ಲ, 10 ನಿಮಿಷ ಬೇಗ ಕರ್ಕೊಂಡು ಬರುವವನು. ಅದು ಹೇಳಲ್ಲ. ಅವನು ಒಂದು ಮಾಧ್ಯಮ ಅಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಸಾವು ಅವನಲ್ಲಿ ಇತ್ತು, ಅದು ಬಂತು. ಅದಕ್ಕೆ ಈ ವ್ಯಕ್ತಿಯು ಕಾರಣ ಅಲ್ಲ, ರೋಗನೂ ಕಾರಣ ಅಲ್ಲ, ವೇದನೆಯೂ ಕಾರಣ ಅಲ್ಲ, ದುಡ್ಡಿಲ್ಲದೆ ಇರೋದು ಕಾರಣ ಅಲ್ಲ. ಹಾಗಂತ ಹೇಳಿ ಬೇಜವಾಬ್ದಾರಿತನವನ್ನು ಸಮರ್ಥಿಸುವುದಲ್ಲ ಇದನ್ನ. ಈಗ ಕೆಲವೊಂದು ಸರ್ತಿ ಚಿಕಿತ್ಸೆ ಕೊಡುವ ವಿಷಯದಲ್ಲಿ ಅವರು ಅನಾದರ ಮಾಡಿ ದುಡ್ಡು ಕೊಡ್ಲಿಲ್ಲ ಅನ್ನೋದಕ್ಕೆ ಆಟ ಆಡಿಸಿ ಅವನಿಗೆ ಕೊಡ್ಬೇಕಾದ ಮದ್ದು ಕೊಡದೆ, ಇದು ಅಪರಾಧದ ದೋಷ ಅವನಿಗಿದೆ. ಅವನು ಕೂಡ ಅದರ ನೆಪವೇ, ಅದರ ಪಾಲ ಅವನು ತಿಂತಾನೆ. ಆದ್ರೆ ಇವನಿಗೆ ಸಾವು ಹಾಗೆ ಬರೆದಿತ್ತು. ಇವನು ಯಾರನ್ನು ಹೀಗೆ ಗೋಳಾಡಿ ಅವರ ಸಾವಿಗೆ ಕಾರಣನಾದವ, ಇವನನ್ನು ಗೋಳಾಡಿಸಿ ತನ್ನ ಸಾವಿಗೆ ಆ ವ್ಯಕ್ತಿಯಿಂದ ಪ್ರಾಣವನ್ನ ಕಳ್ಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತ. ಆದ್ರೆ ಇದೆಲ್ಲವನ್ನೂ ಕೂಡ ಸರಿತಪ್ಪುಗಳ ಮಧ್ಯದಲ್ಲಿ ಆಳವಾದ ಸತ್ಯ ಒಂದಿದೆ, ಅದು ಇವನದ್ದೇ ಪಾಲು ಹೊರತು ಬೇರೆ ಯಾರೂ ತಂದು ಕೊಟ್ಟದ್ದಲ್ಲ. ಸಾವು ಅನ್ನೋದು ಇವನಲ್ಲೇ ಇರುವುದು, ಇವನಿಗೆ ಬಂತು. ಈ ಸನತ್ ಸುಜಾತಿಯ ಬಹಳ ಕಷ್ಟ. ಒಂದು ವಿಷಯದ ಒಳಗೆ ಹೋದ್ರೆ ಅದು ನಮ್ಮನ್ನು ಸೀದಾ ಆಳಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ತನಕ ಲೋಕದ ವಿಷಯ ಮಾತಾಡ್ತಾ ಇದ್ದ ನಿಧುರ, ಆರಾಮಾಗಿ ಕೇಳಿಸ್ಕೊಂಡು ಅದು ಗುಣ ಹೇಗೆ, ಗುಣ ಅಲ್ಲ ಅಂದ್ರೆ ಹೇಗೆ, ಒಳ್ಳೆಯವನು ಹೇಗೆ, ಕೆಟ್ಟದ್ದು ಅಂದ್ರೆ ಹೇಗೆ, ರಾಜ ಹೇಗಿರಬೇಕು, ಹೇಗಿರಬಾರ್ದು, ಈ ತರ ಸ್ವಲ್ಪ ಸಾಮಾನ್ಯ ವಿಷಯಗಳು ಬರ್ತಾ ಹೋದು. ಇಲ್ಲಿ ಸೀದಾ ಬೇರಿಗೆ ಕೈ ಹಾಕಿದ ವಿಷಯಗಳನ್ನ ಮಾತಾಡ್ತಾ ಇದ್ದಾನೆ. ಆತ್ಮಾವಾಸಂ ಅಮೃತಂ ಬ್ರಹ್ಮಚರ್ಯಂ ಪಿತೃಲೋಕೆ ರಾಜ್ಯಂ ಅನುಶಾಸ್ತಿ ದೇವ. ಎಲ್ಲರ ತಂದೆಯಾದ ಭಗವಂತ ಇಡೀ ಜಗತ್ತನ್ನು ಆಳ್ತಾ ಇದ್ದಾನೆ. ಅವನೇ ಶಿವ. ಶಿವಾನಾಂ ಶಿವಾನಾಂ ಶಿವ, ಅಶಿವಾನಾಂ ಅಶಿವ. ಒಳ್ಳೆಯವರಿಗೆ ಅವನು ಒಳ್ಳೆಯವನು, ಕೆಟ್ಟವರಿಗೂ ಕೆಟ್ಟವನು. ಅದರ ಅರ್ಥ ಅವನು ಒಳ್ಳೆಯವನು ಕೆಟ್ಟವನಲ್ಲ. ಒಳ್ಳೆಯವನು ತನ್ನದೇನಿದೆ, ಇವನು ನಕ್ರೆ ಕನ್ನಡಿ ನಗುತ್ತೆ, ಇವನು ಅತ್ರೆ ಕನ್ನಡಿ ಅಳತ್ತೆ. ಇವನಲ್ಲಿ ಕರ್ಮ ಒಳ್ಳೇದಿದ್ರೆ ಆ ಕರ್ಮದ ಫಲದಿಂದ ಇವನು ಒಳ್ಳೆಯ ಫಲವನ್ನೇ ಪಡೀತಾನೆ. ಇವನಲ್ಲಿ ಕುಕರ್ಮಗಳಿದ್ರೆ, ಕೆಟ್ಟ ಕರ್ಮಗಳ ಅನುಭವಿಸ್ಲಿಕ್ಕೆ ಬಾಕಿ ಇದ್ರೆ ಅದನ್ನೇ ಇವನ ಒಳಗಿನಿಂದ ಅನುಭವಿಸ್ಬೇಕಾದನ್ನ ಕನ್ನಡಿ ಮುಂದೆ ತೋರಿಸಿಕೊಡ್ತಾನೆ ಅಷ್ಟೇ. ಅವನೇನು ಅಂದ್ರೆ ಶಿವಾನಾಂ ಶಿವ, ಅಶಿವಾನಾಂ ಅಶಿವ. ಇಲ್ಲಿ ಶಿವ ಅಂದ್ರೆ ನೀವು ಸರ್ಪ ಡಮರು ಎಲ್ಲ ತರಬೇಡಿ. ಶಿವ ಅಂದ್ರೆ ಮಂಗಳ ಅಂತ ಅಷ್ಟೇ ಅರ್ಥ. ಮಂಗಳನಿಗೆ ಮಂಗಳ, ಅಮಂಗಳನಿಗೆ ಅಮಂಗಳ.
ಪರಮಯ್ಯೋ ಮಹತ್ತೇಜ, ಪರಮಯ್ಯೋ ಮಹತ್ತಪಃ, ಪರಮಯ್ಯೋ ಮಹದ್ರಸ್ಮ, ಪರಮಯ್ಯ ಪರಾಯಣ. ಎಲ್ಲದಕ್ಕಿಂತಲೂ ಮಂಗಳಾನಾಂಚ ಮಂಗಲಂ, ಎಲ್ಲ ಮಂಗಳಿಗಳಿಗಿಂತ ಅತ್ಯಂತ ಮಂಗಳ ಅವನು. ಅದು ಅವನು ಸ್ವರೂಪದ ವಿಚಾರ ಹೇಳಿದ್ದು. ಆದರೆ ಜೀವದ ವಿಷಯಕ್ಕೆ ಬಂದಾಗ ಅಲ್ಲಿ ಹೇಗಿದೆಯೋ ಹಾಗೆ ಪ್ರತಿಫಲನೆ ಕೊಡ್ತಾ ಇರ್ತಾನೆ. ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳುದಿಲ್ವಾ, ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಅಂತ ಹೇಳುದಿಲ್ವಾ, ಹಾಗೆ. ಹೀಗೆ ಅಸ್ಯೋಪದೇಶ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ಅಸ್ಯ ಆದೇಶಾತ್, ನಮ್ಮೊಳಗೆ ಇದ್ದಕ್ಕಿದ್ದಾಗೆ ಕೆಲವೊಮ್ಮೆ ಕೋಪ ಬರುತ್ತೆ, ಕೆಲವೊಮ್ಮೆ ಪ್ರಮಾದ ಅಂದ್ರೆ ನಾವು ಹಾಗೆ ಮಾಡಬೇಕು ಅಂತ ಅನ್ಕೊಂಡೇ ಇರುವುದಿಲ್ಲ, ಎಚ್ಚರ ತಪ್ಪಿ ಏನೋ ಅನರ್ಥ ಕೆಲಸ ಆಗುತ್ತೆ. ಕೆಲವೊಮ್ಮೆ ಅದು ನಂಗೇ ಬೇಕು ಅನ್ನೋ ಹಠದಿಂದ ಲೋಭಕ್ಕೆ ಈಡಾಗ್ತೇವೆ. ಅಸ್ಯ ಆದೇಶಾತ್ ನಿಸ್ಸರತೆ, ಇದು ಅವನ ಒಳಗಿನ ಪ್ರೇರಣೆಯಿಂದಲೇನೆ ಅವನಿಗೆ ಕೋಪ ಬರಬೇಕೋ, ತಾಪ ಬರಬೇಕೋ, ಆಸೆ ಹುಟ್ಟಬೇಕೋ, ದಾರಿ ತಪ್ಪಬೇಕು. ಪ್ರಮಾದ ಅಂದ್ರೆ ಈಗ ಬೇರೆ ಕಡೆ ಹೇಳಿದ ಮಾತು ವಿದುರನೇ ಹೇಳಿದ್ದು, ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂದು ರಕ್ಷಿತು ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮ ಅಂತ. ದೇವತೆಗಳು ಯಾವತ್ತೂ ಕೂಡ ರಕ್ಷಣೆ ಮಾಡುವುದು ಅಂದ್ರೆ ಆಡಿನ ಕುರಿ ಮೇಯಿಸೋರು ಕೋಲ್ ಹಿಡ್ಕೊಂಡು ಅದು ಹೀಗೆ ಮುಂದೆ ಹೋಗ್ತಾ ಇರುತ್ತೆ, ಹಿಂದಿಂದ ಒಂದು ಸುಮ್ಮನೆ ಕೋಲ್ ಹೀಗೆ ತೋರಿಸ್ತಾ ಇರ್ತಾನೆ ಅಷ್ಟೇ. ಅಷ್ಟಕ್ಕದು ಎಲ್ಲೂ ದಾರಿ ತಪ್ಪದೆ ಹೀಗೆ ಹೋಗ್ತಾ ಇರುತ್ತೆ. ಅವನು ಹೀಗಂದ್ರೆ ಎಲ್ಲ ಸೈಡಿಗೆ ಹೋಗ್ತಾರೆ, ಹೀಗಂದ್ರೆ ಸೀದಾ ಹೀಗೆ ಹೋಗ್ತಾರೆ. ಅದು ಮೊದಲನೇದು ಹೇಗೆ ಬಂತು, ಉಳಿದದ್ದು ಮೊದಲನೇದು ಹೋದ್ಮೇಲೆ ಅಕಸ್ಮಾತ್ ಮೊದಲನೇದು ಹೊಂಡಕ್ಕೆ ಬಿತ್ತು ಅಂದ್ರೆ ಎರಡನೇದು ಹೊಂಡಕ್ಕೆ ಬೀಳುತ್ತೆ, ಮೂರನೇದು ಹೊಂಡಕ್ಕೆ ಬೀಳುತ್ತೆ, ತೋಳ 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 ಎಲ್ಲ ಒಟ್ಟಿಗೆ ಹಳ್ಳಕ್ಕೆ ಬೀಳುತ್ತೆ. ಹಾಗೆ ದೇವರು ಅಥವಾ ದೇವತೆಗಳು ನಮ್ಮ ಹಿಂದಿನಿಂದ ಬಂದು ಕೋಲ್ ಹಿಡ್ಕೊಂಡು ಏಯ್ ಜಪ ಮಾಡೋ, ಏಯ್ ಒಳ್ಳೆ ಕೆಲಸ ಮಾಡು, ಏಯ್ ತಪ್ಪೇಳ ಸುಳ್ಳು ಹೇಳ್ಬೇಡ ಅಂತ ಹೇಳಲ್ಲ. ಎಂದು ರಕ್ಷಿತು ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ತಾಮ್. ಯಾರನ್ನು ರಕ್ಷಿಸಬೇಕು ಅಂತ ಅನ್ಸುತ್ತೆ. ನಿಮಗೆ ಸುಂದರ ಉದಾಹರಣೆ ಇತ್ತೀಚೆಗೆ ನಮ್ಮ ಪೇಪರಲ್ಲೆಲ್ಲ ಬಹಳ ವೈರಲ್ ಆಯಿತು. ಟ್ರಂಪ್ ಅವರ ಮೇಲೆ ಒಂದು ಶೂಟ್ ಅಂಡ್ ಸೈಟ್ ವ್ಯವಸ್ಥೆ ಬಂತು. ಅಂದ್ರೆ ಒಬ್ಬ ಶೂಟ್ ಮಾಡುವ ಕೆಲಸ ಆಯಿತು. ನೀವು ಅದರ ವಿಡಿಯೋ ನೋಡಿದ್ರೆ ಎಷ್ಟು ಆಶ್ಚರ್ಯ ಅಂದ್ರೆ, ಗುರಿ ಹಿಡಿದದ್ದು ಹೇಗೆ ಅಂದ್ರೆ ಅವ್ನು ನಡು ತಲೆಗೆ, ಆ ಹೊಡೆಯುವ ಹತ್ರ ಆಗುವಾಗ ಅವನ ತಲೆ ಹೀಗೆ ತಿರುಗಿಸಿದಾನೆ, ಕಿವಿ ಹತ್ರ ಹೋಗಿದೆ. ಅಲ್ಲಿ ತನಕ ಅವನು ಗುರಿ ಹಿಡಿದದ್ದು ಫಸ್ಟ್ ಹೇಗಿತ್ತು ಅಂದ್ರೆ ನೆತ್ತಿಯ ಮಧ್ಯಕ್ಕೆ ಅವನು ಹೊಡೆದು ಕೊಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದ. ಆದ್ರೆ ಎಂತೂ ರಕ್ಷಿತ ಮುಚ್ಚಂತಿ, ಅವನಿಗೇನೋ ಸಿಟ್ಟು ಬಂದು ಹ್ಯಾ ಅಂತ ಹಿಂಗಂದ. ಅಂದಾಗದು ಹೀಗೆ ತಿರುಗಿದ್ನ, ಕಿವಿ ಹತ್ರ ಎರಡು ಪಾಸ್ ಆಗಿದೆ, ಇನ್ನೆರಡು ಹಾಗೆ ಪಕ್ಕದಲ್ಲಿ ಪಾಸ್ ಆಗಿದೆ. ವಸ್ತುತ 4 ಗುರಿ ಹಿಡಿದು ನಡು ತಲೆಗೆ. ಅದ್ರ ಮೇಲಿಂದ ಅದರ ದೃಶ್ಯ ತೋರಿಸಿದ್ರದ್ದು ಹೇಗೆ ಪಾಸ್ ಆಗಿದೆ ಅಂತ. ಅಂದ್ರೆ ರಕ್ಷಿಸ್ಬೇಕು, ಇದು ನಮಗೆ ಪ್ರತ್ಯಕ್ಷ, ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಹೀಗಿನ ಉಪಕಾರಗಳಾಗಿರ್ತವೆ. ನಾವು ಒಂದೊಂದು ಸರ್ತಿ ಬಸ್ಸಲ್ಲಿ ನಿದ್ದೆ ಮಾಡುವಾಗ ಸೈಡಲ್ಲಿ ಕಿಟಕಿ ಹತ್ರ ಕೂತಿರ್ತೇವೆ. ಯಾಕೋ ಕಾಲಿನ ಚಪ್ಪಲಿ ಮುಂದೆ ಜಾರಿ ಹೋಯ್ತು ಅಂತ ಹೀಗೆ ಬಗ್ಗುವಾಗ ಕಿಟಕಿಯಿಂದ ಒಂದು ಇದರದ್ದು ಮರದ ಕಟ್ಟಿಗೆ ಹೀಗೆ ಪಾಸ್ ಆಗಿ ಹೊಡೆದೋಗುತ್ತೆ. ನಾವು ಅಲ್ಲಿ ಇದ್ದಿದ್ರೆ ಮುಖ ಹೊಡೆದೋಗ್ತಿದ್ದೆ. ಅದ್ರದ್ದು ಹೋಗುವಾಗ ನಮ್ ಕಾಲಿದ್ದು ಚಪ್ಪಲಿ ಜಾರುದು ಯಾಕೆ, ಅದೇ ಟೈಮಿಗೆ ಅದು ಜಾರಿತು ಅಂತ ಗೊತ್ತಾಗಿ ಬಗ್ಗುದು ಯಾಕೆ. ಇದು ನಾವು ಅನುಭವಿಸಿದ್ದು. ಗುರುಗಳ ಜೊತೆಗೆ ನಾವು ಸಂಚಾರದಲ್ಲಿ ಇದ್ದಾಗ ಬೆಳಗಾಂನಿಂದ ದಾವಣಗೆರೆಗೆ ಎಲ್ಲಿಗೂ ಬರಬೇಕಿತ್ತು. ಬೆಳಿಗ್ಗೆ ಬೇಗ ಹೊರಟು ಬರುದು ಅಂತ ನಾವು ತೀರ್ಮಾನ ಮಾಡಿದ್ವಿ. ಸ್ವಾಮಿಗಳು ಹೇಳಿದ್ರು ಹೋಗ್ಬೇಡಿ, ಬೇಡ, ನೀವು ಮಧ್ಯಾಹ್ನದ ಮೇಲೆ ಹೊರಟ್ರೆ ಸಾಕು ಅಂತ. ನಮ್ಮಲ್ಲಿ ಒಂದು ಸ್ವಲ್ಪ ಎಲ್ಲ ಮಕ್ಕಳಿಗೆ ಸ್ವಲ್ಪ ಕ್ರಿಕೆಟ್ ಹುಚ್ಚು. ಅಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ. ದಾವಣಗೆರೆಯಲ್ಲಿ ಗೊತ್ತಿದ್ದವರಿದ್ದಾರೆ, ಅವ್ರ ಮನೆಯಲ್ಲಿ ಕೇಬಲ್ ಇದೆ, ಅಲ್ಲಿ ನೋಡಿ ನಾವೆಲ್ಲ ಎಂಜಾಯ್ ಮಾಡಬೇಕು. ಅವತ್ತು ಮಧ್ಯಾಹ್ನ ಏನೋ ಶುರು, ಯಾವುದೋ ಪಾಕಿಸ್ತಾನದ ಮ್ಯಾಚ್. ಎಲ್ಲ ಹುಡುಗರು ಬೇಗ ಹೊರಡುದು ಅಂತ ವ್ಯವಸ್ಥೆ ಮಾಡಿ. ಅಂದ್ರೆ ಸ್ವಾಮಿಗಳು ಎಲ್ಲೋ ಬೇರೆ ಇದ್ದಾರೆ, ನಮ್ಮ ಜೊತೆಗೆ ಇರ್ಲಿಲ್ಲ. ಅವ್ರು ಅಲ್ಲಿಗೆ ಬರ್ತಾರೆ, ನಾವು ಅಲ್ಲಿಂದ ಬರಬೇಕು. ಆದ್ರೆ ಎಲ್ಲ ಸ್ವಾಮಿಗಳಿಗೆ ಹೇಳದೆ ಟಕ್ ಅಂತ ಹೊರಟ್ವಿ. ಮಧ್ಯಾಹ್ನ ಅಲ್ಲಿ ಸಿಗ್ತೇವಲ್ಲ, ಅವರಿಗೆ ಸಂಜೆ ಬರುದು. ನಾವು ಮತ್ತೆ ಹೇಗೂ ಸಂಜೆಯಲ್ಲಿ ಸಿಗ್ತೇವೆ, ಮತ್ತೆ ಸಿಕ್ಕಿದ್ದೇವೆ ಅಂತಂದ್ರೆ ಏನು ಅನ್ನಲ್ಲ ಅಂತ ಹೊರಟು. ಒಂದು ಬೆಳಗ್ಗೆ, ಅದು ಚಳಿಗಾಲ, ಪೂರ ಮಂಜು. ಆ ಬೆಳಗಾಂನ ದಾರಿ ಮತ್ತೆ ಹೈವೇ ತನಕ ಬಂದು ಮಧ್ಯ ರಸ್ತೆ ಹೇಗಿದೆ ಅಂದ್ರೆ ಮಧ್ಯದ ಭಾಗ ಎತ್ತರ ರಸ್ತೆ, ಸೈಡಲ್ಲಿ ಸುಮಾರು ಒಂದು 2 ಆಳು 3 ಆಳದಷ್ಟು ಗದ್ದೆಗಳು, ಸುಮಾರು ದೂರಕ್ಕೆ. ಒಂದೇ ಸ್ಟ್ರೈಟ್ ರೋಡ್, ಕಣ್ಮುಚ್ಕೊಂಡು ಹೋದ್ರು ಸ್ಟ್ರೈಟೇ ಹೋಗುತ್ತೆ, ಎಲ್ಲೂ ಹೋಗಲ್ಲ.
ಹೋಗ್ತಾ ಇದ್ದಾಗ ಲಾಸ್ಟ್ ಮೂಮೆಂಟಿಗೆ ಅಷ್ಟರಲ್ಲೂ ಗಮ್ಮತ್ತು ಕೇಳಿ ನಾವು ಕೂತವರು ಹೈವೇ ಬಂತಲ್ಲ ಅಂತ ಹೇಳಿ ನನ್ನ ಪಕ್ಕದಲ್ಲಿದ್ದವನು ಅವನು ಇಂಥದ್ದು ಚಳಿ ಆಗ್ತಿತ್ತು, ಇಂಥದ್ದು ವೈರಾಸನ್ನ ಅಂದ್ರೆ ಪಂಚೆಯನ್ನು, ದಪ್ಪದ ಪಂಚೆಯನ್ನು ಎರಡು ಹೊರಗೆ ಇತ್ತು, ಎರಡನ್ನೂ ತೆಗೆದು ತಲೆಗೆ ಹೀಗೆ ಸುತ್ತಕೊಂಡ ಇಷ್ಟು ದಪ್ಪಕ್ಕೆ. ನಾನು ಇದ್ದವನು ಕೂತಿದ್ದವನು ಸ್ವಲ್ಪ ಮಲ್ಕೊಳ್ಳೋಣ, ಮಧ್ಯ ಬಂತಲ್ಲ ಇನ್ನು ಸುಮಾರು ಹೊತ್ತಿದೆ ಅಂತ ಹೇಳಿ ಆ ಸೀಟಿಗೆ ಲೆವೆಲ್ ಇದೆಯಲ್ಲ ಅಷ್ಟಕ್ಕೆ ತಲೆ ಮಾಡಿಕೊಂಡು ಕಾಲು ಹೀಗೆ ಮೇಲ್ ಮಾಡ್ಕೊಂಡು ಕೆಳಗೆ ಕೂತಿದ್ವಿ. ಹೀಗೆ ಕಾಲ್ ಮೇಲ್ ಮಾಡಿ ತಲೆಯನ್ನು ಫುಲ್ ಡೌನ್ ಮಾಡಿ ಕೂತಿದ್ವಿ. ನನ್ನ ಎದುರುಗಡೆಯವನು ಹೀಗೆ ಅಡ್ಡ ಬಿದ್ದಿದ್ದ, ಈ ಕಡೆಯವನು ಇನ್ನೊಬ್ಬ ಅಷ್ಟೊತ್ತಿಗೆ ಹೊಡೆದ ಫೋರ್ಸಿಗೆ ಹಾರಿ ಕೆಳಗೆ ಹಿಂದಕ್ಕೆ ಹೋಗ್ಬಿಟ್ಟಿದ್ದ ಗಾಡಿ. ಅದೇನಾಯ್ತು, ಹೋಗುವ ಲಾಸ್ಟ್ ಇನ್ನೊಂದು 4-5 ಮೀಟರ್ ಇದೆ ಅನ್ನುವಷ್ಟರಲ್ಲಿ ಒಂದು ಈ ಸಲಾಕೆಯನ್ನ ದೊಡ್ಡ ಲಾರಿ ಅಡ್ಡಕ್ಕೆ ಹಾಕೋ ಬಂದಿದೆ, ಕಬ್ಬಿಣದ ಸಲಾಕೆ ಉದ್ದಕ್ಕೆ ಹೀಗೆ ಅಡ್ಡ ಹಾಕೊಂಡಿದ್ದಾನೆ. ಅವನು ಪುಣ್ಯಾತ್ಮ ಅದು ಏನ್ ಹಾಗೆ ಹಾಕೊಂಡಿದ್ದಾನೆ ಗೊತ್ತಿಲ್ಲ, ಎಲ್ಲ ಹೊರಗಿದೆ. ಅದು ನಮ್ಗೆ 2 ಮೀಟರ್ ಇದೆ ಅನ್ನುವಾಗ ಅದು ಕಾಣಿಸಿದೆ ಗಾಡಿ. ಈ ಪುಣ್ಯಾತ್ಮ ಅವನು ಪಾಪ ತುಂಬಾ ಶ್ರಮ ಪಟ್ಟು ನಮ್ಮನ್ನೆಲ್ಲರನ್ನು ಉಳಿಸಿದ್ದವನು. ಲಾಸ್ಟ್ ಮೂಮೆಂಟಿಗೆ ಅದನ್ನು ಹೀಗೆ ಪೂರ ತಿರುಗಿಸಿದ್ರೆ ಕೆಳಗೆ ಪ್ರಪಾತ ಹೊಂಡ, ಆದ್ರೆ ಇದಕ್ಕೆ ಹೊಡೆದ್ರೆ ಎಲ್ಲ ಗಾಡಿನೇ ಹೊಡೆದು ಹಿಂದಕ್ಕೆ ಎಷ್ಟು ದೂರಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಅಷ್ಟು ಫಾಸ್ಟ್ ಬರ್ತಿತ್ತು ಅದು ಗಾಡಿ. ಅವನು ತಕ್ಷಣಕ್ಕೆ ಹೀಗೆ ತಿರುಗಿಸಿ ಹೋಗೋದ್ರೊಳಗೆ ಮತ್ತೆ ವಾಪಸ್ ಹೀಗೆ ತಿರುಗಿಸಿದ. ಆದ್ರೆ ಎಂಡಲ್ಲಿದ್ದ 3 ಸೀಟಿಗೆ ಸಂಬಂಧಪಟ್ಟ ಗಾಡಿಯ ಜಾಗ ಏನಿತ್ತು ಅದು ಆ ಸಲಾಕೆಗೆ ಹೀಗೆ ಕಿತ್ಕೊಂಡು ಬಂದು ಫಸ್ಟ್ ಕೂತಿದ್ದಲ್ಲ ನನ್ನ ಜೊತೆಗೊಬ್ಬ ನನ್ನ ಮಿತ್ರ, ಅವನ ತಲೆಗೆ ಅದು ಹೊಡೆದಿದೆ ಹೀಗೆ. ಇದು ನನ್ನ ಹಿಂದೆ ಇದ್ದವನಿಗೆ ಗ್ಲಾಸ್ ಎಲ್ಲ ಮುಖಕ್ಕೆ ಹೊಡೆದಿದೆ, ನನಗೆ ಇಲ್ಲಿಗೆಲ್ಲ ಹೊಡೆದಿದೆ ಹೀಗೆ ಇಷ್ಟು ಜಾಗಕ್ಕೆ. ನಾನು ಹೀಗೆ ಸೈಡಲ್ಲಿ ಹೀಗೆ ಕೂತಿದ್ದೆ. ಎದುರುಗಡೆ ಇದ್ದವನು ಅವನು ಅಡ್ಡ ಮಲ್ಕೊಂಡ್ಬಿಟ್ಟಿದ್ದಾನೆ, ಇನ್ನೊಬ್ಬ ಅದರ ಹಿಂದೆ ಇದ್ದವನು ಮೊದಲು ಹೊಡೆದ ಫೋರ್ಸಿಗೆ ಅವನು ಹಾರಿ ಹಿಂದಕ್ಕೆ ಬಿದ್ದಿದ್ದಾನೆ. ಯಾರಿಗೂ ಏನೂ ಆಗ್ಲಿಲ್ಲ. ಆ ತಲೆಗೆ ತಾಗಿತ್ತಲ್ವ, ಅವನು 2 ಬಟ್ಟೆ ದಪ್ಪದ ಸುತ್ತಿಕೊಂಡದ್ರಿಂದ ಬಟ್ಟೆ ಮೇಲೆ ಹೊಡೆದು ಅದರ ಮೇಲೆ 7 ಸ್ಟಿಚ್ ಆಗಿತ್ತು. ಲಾಸ್ಟ್ ಮೂಮೆಂಟಿಗೆ ಅವನು ಅಲ್ಲಿ ಬರಬೇಕಾದ್ರೆ ಆ ಬಟ್ಟೆ ಕಟ್ಕೊಂಡಿದ್ದವನು. ಇದು ನಾನು ಆಗ ಹೀಗೆ ಜಸ್ಟ್ ಮಲ್ಕೊಂಡಿದ್ದು ಹೀಗೆ, ಇಲ್ಲ ಅಂದ್ರೆ ನನ್ನ ತಲೆ ಹೋಗ್ತಿತ್ತು. ಇಲ್ಲಿ ಪಕ್ಕದ ಅವನಲ್ಲ, ನಿಮ್ಗೆ ಗಾಡಿ ತೋರಿಸ್ಬೇಕಿತ್ತು, ಮೆಟಡೋರು ನಮ್ದು ಟಿಟಿ ಅಂತ ಇದ್ದ ಟೆಂಪೋ ಟ್ರಾವೆಲರ್ ಇದ್ದಿದ್ದು, ಮಧ್ಯದಲ್ಲಿ ಒಂದು ಇಷ್ಟು ಅಗಲದಷ್ಟು ಅದು ಹೀಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲವೇ ಇಲ್ಲ ಅಷ್ಟು ಜಾಗ, ಈಗ ಓಪನ್ ಆಗಿದೆ ಗಾಡಿ. ಅದನ್ನ ಕೊನೆಗೇನೇ ಆಯ್ತು, ಸರಿ ಹೋಯ್ತು, ಸ್ವಾಮಿಗಳಿಗೆ ಹೇಳಿದ್ರು ಎಲ್ಲ ಆಯ್ತು. ಕೊನೆಗೆ ವಾಪಸ್ ಎಲ್ಲಿಗೆ ಹೋಗುದು, ಬೆಳಗ್ಗೆ ಯಾವ ಆಸ್ಪತ್ರೆ ಇಲ್ಲ ಎಂಥದ್ದು ಇಲ್ಲ. ಕೊನೆಗೆ ಯಾವುದೋ ಒಬ್ಬ ಮನೆಗೆ ಹೇಳಿ ಮಾತಾಡಿಸಿ ಎಲ್ಲ ಆಯ್ತು. ಆದ್ಮೇಲೆ ಅಲ್ಲಿ ಹೊಲಿಗೆ ಎಲ್ಲ ಹಾಕ್ಸಿ ಆಯ್ತು. ಇದಕ್ಕೆ ರಿಪೇರಿಗೆ ತಗೊಂಡೋಯ್ತು. ರಿಪೇರಿಗೆ ತಗೊಂಡು ಹೋದ್ರೆ ಅವನು ಹೇಳ್ದ ಎಷ್ಟು ಡಮಾರು ಅಂತ. ಎಲ್ಲ ಹೋಗಿದೆ, ಸೀಟ್ ಎಲ್ಲ ಕಟ್ ಆಗ್ಬಿಡ್ದು, ಹಿಂಗ್ ಮೇಲಿನ ಸೈಡ್ ಎಲ್ಲ ಹೊಡೆದಿದ್ದು. ಇಡೀ ಅದರ ಕಬ್ಬಿಣದ ಭಾಗ ಸೀಳಿ ಹೋಗ್ಬಿಟ್ಟಿದೆ. ಹೀಗೆ ಎಷ್ಟು ಹೋಗಿದೆ ಕೇಳ್ದ, ಎಲ್ಲ ಇಲ್ಲೇ ಪ್ರೇತಗಳಿದ್ದೇವೆ ನೋಡಿ, ನಾವೇ ನಿಂತಿದ್ರಲ್ಲಿ, ಎಲ್ಲ ಇವರೇ ಇಷ್ಟು ಜನ ನಾವೇ ಇದ್ದಿದ್ದು. ಹೌದಾ, ಇದನ್ನ ನೋಡಿದ್ರೆ ಇಲ್ಲಿ ಇದ್ದವರನ್ನ 5-6 ಜನ ಮಠಾಶ ಆಗಿದ್ದಾರೆ ಅಂತ ಅವನ ಭಾಷೆಯಲ್ಲಿ ಏನೇನು ಹೇಳ್ತಿದ್ದ ಅವನು. ನಮ್ಗೆ ದೇವರೇ ರಕ್ಷಣೆ ಮಾಡಿದ್ರು, ಗುರುಗಳು ಹೇಳಿದ್ರು ಬೇಡ ಬರಬೇಡಿ ಅಂತ ಹೇಳಿದ್ರು. ಆದ್ರೂ ನಾವು ಹಠಕ್ಕೆ ಬಿದ್ದು ಕೊನೆಗೆ ವಾಪಸ್ ಅಲ್ಲಿಗೆ ಹೋಗಿ ಮತ್ತು ಒಂದ್ ದಿವಸ ಅಲ್ಲೇ ಇದ್ದು ಆ ಗಾಡಿ ರಿಪೇರಿ ಆಗುವ ತನಕ ಒಬ್ಬರನ್ನು ಉಳಿಸಿ ಕ್ರಿಕೆಟ್ ನಮ್ದೇ ಆಯ್ತು. 6 ವಿಕೆಟ್ ಹೋಗ್ತಿತ್ತು. ಹಾಗೆ ಆ ಹೊತ್ತಿನಲ್ಲಿ ನಾವು ಏನ್ ಮಾಡ್ತೇವೆ ಅನ್ನೋದು ಒಳಗಿನಿಂದ ಒಬ್ಬ ಸ್ವಿಚ್ ಆನ್ ಮಾಡೋನಿದ್ದಾನಲ್ಲ, ಅದು ನಮ್ಗೆ ಗೊತ್ತಿರುವುದಿಲ್ಲ. ಹೇಗ ಉಳಿಸ್ಬೇಕು ಅಂತಿದ್ರೆ ಹೇಗ ಉಳಿಸ್ತಾನೆ. ಇಲ್ಲಿಗೆಲ್ಲ ಗಾಜು ಹೊಡೆದು ಚುಚ್ಕೊಂಡ್ಬಿಟ್ಟಿತ್ತು ಅದು ಹೊಡೆದ ಫೋರ್ಸಿಗೆ. ಕನ್ನಡಿ ಕಿಟಕಿಗಳೆಲ್ಲ ಕನ್ನಡಿ ಇತ್ತಲ್ಲ, ಅದು ಬಂದು ಪಟ್ 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 ಹೊಡೆದಿದೆ ಇಷ್ಟು ಜಾಗಕ್ಕೆ. ಎಲ್ರಿಗೂ ಮುಖ ಭಯ ಅನ್ಸುತ್ತೆ, ಏನಪ್ಪ ಹಿಂಗಾಗ್ಬಿಟ್ಟಿದೆ, ಎಲ್ಲರೂ ರಕ್ತಮಯ. ಒಂದು ಹಾರರ್ ಸಿನಿಮಾ ತೆಗೆದು ಸಂಕೇತ ಮುಖ ನೋಡ್ಲಿಕ್ಕೆ. ಡ್ರೈವರ್ ಏನು, ಅವನು ಪಾಸ್ ಆಗ್ಬಿಟ್ಟಿದ್ದಾನೆ, ಅವನ ಜಾಗಕ್ಕೆ ಏನೂ ಆಗಿಲ್ಲ. ಹಿಂದೆ ಇದ್ದ 3 ಸೀಟ್ ಹಿಕ್ಕಿಟ್ಕೊಂಡು ಹೋಗ್ಬಿಟ್ಟಿದೆ. ಬೆಸ್ಟ್ ಟ್ರೈ ಮಾಡಿದ್ದ ಅಷ್ಟೇ, ಇದಕ್ಕಿಂತ ಇನ್ನೇನು ಚೆನ್ನಾಗಿ ಟ್ರೈ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಉಲ್ಲಾಟ ಆಡಿ ಒಂದು ಫೋಟೋದಲ್ಲಿ ಅವನು ಹೊಡೆದು ಹೋಗ್ಬಿಟ್ಟಿದ್ದಾನೆ. ನಮ್ಮನ್ನು ನಿಲ್ಸು ಮಾತಾಡಿಸೂ ಇಲ್ಲ, ನಾವು ಒಬ್ರೇ ರಸ್ತೆ ಮಧ್ಯದಲ್ಲಿ. ಅವ್ನಿಗೆ ಹೆದರಿಕೆ ಆಗ್ಬಿಟ್ಟಿದೆ ಏನೋ ಆಗ್ಬಿಟ್ಟಿದೆ ಅಂತ. ಬೇರೆಯವ್ರು ಯಾರೋ ನಿಲ್ಸಿ ಕೊನೆಗೆ ಅವರೆಲ್ಲ ಹೆಲ್ಪ್ ದೇವ್ರು ಕೊಡ್ತಾನೆ ಅಂದ್ರೆ ಯಾರು ಏನೇ ಮಾಡ್ಲಿ ನಮ್ಗೆ ಸಿಗ್ಬೇಕಾದ ಹೆಲ್ಪ್ ತಕ್ಷಣವೇ ಸಿಕ್ತು. ದೇವ್ರ ತರ ಬಂದ ಒಬ್ಬ ಯಾರು ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಆ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗುತ್ತಾ, ಅದು ನನ್ನ ಕೊನೆಗೆ ಹೇಳ್ಕೊಂಡು ಅದ್ರೊಳಗೆ ಕೂತೋಗಿದ್ವಿ. ಅದು ಗಿಡ ಅಷ್ಟೇ, ಮಾತಾಡ್ಲಿಕ್ಕೆ ಇರ್ಲಿಲ್ಲ. ಅಲ್ಲ ಎಲ್ರು, ಅದು ಒಬ್ರಲ್ಲ, ಅಲ್ಲಿ ಇದ್ದವ್ರು ಎಲ್ರದ್ದು ಒಂದು ತಲೆ ಹೀಗೆ ಹೋಗ್ಬಿಡ್ತಿತ್ತು ಹೊಡೆದು.
ಅವನಿಗೆ ಅದು ಹೊಡೆದು ತಲೆ ಹೀಗೆ ಬಿದ್ದಿದ್ದಾನು, ಅಷ್ಟಕ್ಕೆ 7 ಸ್ಟಿಚ್ಚು. ಹೀಗಂದ್ರೆ ಇವಾಗ ದುಷ್ಟಶಕ್ತಿಗಳು ಅಂದ್ರೆ ಅವರು ಅದನ್ನ ಮಾಡಿದಂತ ಏನು ದೇವತೆಗಳು ಬಂದದನ್ನ ರಕ್ಷಿಸಿದ್ದಕ್ಕೆ ಕಾರಣ ಅಂದ್ರೆ ಅಪಾಯ ಹಾಗೆ ಆಗುತ್ತೆ. ಆ ಹೊತ್ತಿಗೆ ನಮ್ಮ ತಲೆಯಲ್ಲಿ ನಾವು ಏನೇನು ಸಣ್ಣ ಸಣ್ಣ ಚಟುವಟಿಕೆ ಮಾಡ್ತಾ ಇರ್ತೀವಿ ಅಷ್ಟರಲ್ಲಿ ರಕ್ಷಿಸ್ತಾರೆ. ಅಪಾಯ ಮಾಡಿ ದುಷ್ಟಶಕ್ತಿನ ಅಂತ ನಾವು ಕೇಳ್ತಿರೋದು. ಅದೇನಕ್ಕಾಗ್ಬೇಕು ಅಂತನ ಅದು ನಮ್ಮ ಕರ್ಮ. ಅಷ್ಟೇ ಇತ್ತು. ಆದ್ರೆ ಕೆಲವೊಂದ್ಸತಿ ದುಷ್ಟಶಕ್ತಿಗಳ ಪ್ರಯತ್ನ ನಾಶ ಮಾಡಬೇಕು ಅಂತ ಇರುತ್ತೆ. ಆದ್ರೆ ನಮ್ಮ ಪ್ರಯತ್ನ ನಮ್ಮ ಕರ್ಮ ಫಲದಲ್ಲಿ ಆ ಫಲವನ್ನು ಅನುಭವಿಸುವುದು ಇರುವುದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವುಗಳದ್ದು ಒಂದು ಪಾಲು ಸರಿ ಹೋಗ್ಬೇಕು, ನಮಗೂ ಅನುಭವಿಸೋದು ಮುಗಿಬೇಕು. ಅವುಗಳ ದುಷ್ಟ ಉದ್ದೇಶದಿಂದ ಮಾಡಿದ ಅದಕ್ಕೆ ಕೆಟ್ಟ ಫಲ ಅವುಗಳಿಗೆ ಸಿಗ್ಲೇಬೇಕು, ಅದಕ್ಕೆ ಕೆಲಸ ಆಗ್ಬೇಕು. ಅದಾಗದೇ ಇದ್ರೆ ಅವರ ಉದ್ದೇಶದ ಫಲ ಅವರಿಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ ಆ ಶಕ್ತಿಗಳಿಗೆ. ಆದ್ರೆ ನಮ್ಗೆ ಅನುಭವಿಸಬೇಕಾದದ್ದು ಮುಗಿದು ಹೋಗುದಿಲ್ಲ, ಕೊನೆಗೆ ಇನ್ನೊಂದು ಆಕ್ಸಿಡೆಂಟ್ ದೊಡ್ಡದಾಗ್ಬೇಕಾಗತ್ತೆ. ಅದಕ್ಕೋಸ್ಕರ ಇಷ್ಟರಲ್ಲಿ 2 ಕೆಲಸ ಆಗ್ಬೇಕು, ಅವರದ್ದು ಮುಗಿಬೇಕು, ನಮ್ದು ಮುಗಿಬೇಕು. ಅಂದ್ರೆ ಅದು ಗುರುಗಳ ಮಾತು ಮೀರಿದ್ರೆ ಏನಾಗುತ್ತೆ, ಇದು ಒಂದ್ಸಲ ಅಲ್ಲ, ನಮ್ಗೆ ತುಂಬಾ ಸಲ ಅನುಭವಿಸ್ಬಿಟ್ಟಿದ್ವಿ. ಹೀಗೆ ಹೇಳಿ ಹೇಳಿ ತಪ್ಪು ಮಾಡ್ತಿದ್ವಿ ಅಂದ್ರೆ ಅದೇ ಹೇಳುದು. ಇಷ್ಟು ಹೇಳಿದ ಮೇಲೂ ಈಗ ನಾವಿಷ್ಟು ಧೈರ್ಯದಲ್ಲಿ ಹೇಳ್ತೀವಿ, ಆವಾಗ ಇಷ್ಟೆಲ್ಲ ಅವರ ಮಾತಿನದ ಬಲದ ಬಗ್ಗೆ ನಮ್ಗೆ ಅಷ್ಟು ಪ್ರಜ್ಞೆ ಇರಲಿಲ್ಲ ಬಿಡಿ. ಅಯ್ಯೋ ಸ್ವಾಮಿಗಳು ಹೇಳಿದ್ರು ಇಷ್ಟೇ ಅನ್ಸಿದ್ವಿ. ಆದ್ರೆ ಅದ್ರ ಹಿಂದೆ ಎಂಥ ದೇವತಾ ಶಕ್ತಿಗಳು ಕೆಲಸ ಮಾಡುತ್ತವೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಒಂದ್ ದಿವಸ ಗಾಡಿಯಲ್ಲಿ ಕೂತಿದ್ವಿ, ಸ್ವಾಮಿಗಳು ಬೇಡ ಅಂತ ಹೇಳಿದ್ರು, ಎಲ್ಲರೂ ಹೋಗಿ ಕೂತವು ಗಾಡಿ ಆನ್ ಮಾಡಿ 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 ಅವ್ರು ಹೊರಡೋ ಟೈಮಿಗೆ ಅವ್ರು ಯಾವಾಗ ಹೊರಡ್ಬೇಕು ಅಂತ ಹೇಳಿದ್ರು ಆ ಟೈಮಿಗೆ ಆನ್ ಆಯ್ತು. ನಿಜವಾಗ್ಲೂ ಅದು ಇವತ್ತಿಗೂ ಅವನು ಮೆಕ್ಯಾನಿಕ್ ಕರ್ಕೊಂಡ್ಬಂದ್ರೆ ಅವನಿಗೂ ಏನ್ ಮಾಡ್ಲಿಕ್ಕಾಗ್ಲಿಲ್ಲ. ಅವನು ಏನೋ ನೋಡ್ತಾನೆ ಕೊನೆಗೆ ಸರಿ ಇದೇನೋ ಆಗ್ತಿಲ್ಲ ಅಂತ ಬಿಟ್ಟ. ನಮ್ಮ ಟೈಮ್ ಆಯ್ತು, ಬಂದು ಕೂತ್ಕೊಳ್ಳಿ ಅಂತ ಎಲ್ಲ ಸ್ವಾಮಿಗಳು ಫೋನ್ ಮಾಡಿ ಹೇಳಿದ್ರು, ಹೊರಡಿ ಅಂತ ಹೇಳುವಷ್ಟರಲ್ಲಿ ಗಾಡಿ ಆನ್ ಆಯ್ತು. ಹೋದ್ವಿ. ಮಧ್ಯದಲ್ಲಿ ಮತ್ತೆ ತೊಂದರೆ ಆಗುದು, ಕಿರಿಕಿರಿ ಅನ್ನೋದು, ಅಯ್ಯೋ ಆಯ್ತು. ಹಿಂದೆ ಒಂದ್ಸರ್ತಿ ಏನೋ ತೊಂದರೆ ಆಗಿದ್ದಕ್ಕೆ ಅವನು ಹೇಳಿದ, ನಾನೇನು ಮಾಡ್ಲಿಲ್ಲ, ಏನು ಮಾಡ್ಲಿಕ್ಕೂ ಆಗಲ್ಲ, ಇದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್ ಅಂತಂದ್ರು. ಆಮೇಲೆ ಅವ್ರು ಹೇಳಿದ್ದೆ ಕೊಟ್ಟು. ಹರಿ ಓಂ. ಪಾಠದಲ್ಲಿದೆ, ಆಮೇಲೆ ಮಾಡಿದ್ದೆ. ಬನ್ನಿ. ಹಾಗೆಯೇ ಒಂದು ಗುರುಗಳ ಅನುಗ್ರಹ ಅಂತ ಒಂದಿದ್ರೆ, ದೇವತೆಗಳ ರಕ್ಷೆ ನಮಗೆ ಇದ್ರೆ, ಶಿವ ಶಿವಾನ ಅಶಿವ ಅಶಿವಾನ ಅಹಂ ಗತೇನೈವ ಅಸ್ಯಾದೇಶ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು ಅಹಂ ಗತೇನೈವ ಚರನ್ ವಿಮಾರ್ಗಾನ್ ನಚಾತ್ಮನೋ ಯೋಗಮುಪೈತಿ ಕಶ್ಚಿತ್. ಇವನ ಆದೇಶದಿಂದಲೇನೆ ನಮ್ಮಲ್ಲಿ ಕೋಪ ಹುಟ್ಟತ್ತೆ, ಎಚ್ಚರ ತಪ್ಪತ್ತೆ, ಅತಿಯಾಸೆಗಳು ಹುಟ್ಟುತ್ತವೆ, ಆ ರೂಪವಾದ ಮೃತ್ಯು ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಯಾವಾಗ ಅಹಂಗತೇನೈವ ಚರನ್ ವಿಮಾರ್ಗಾನ್, ನಾನು ಹೋಗುವುದರಿಂದಲೇನೆ, ಇದೇನು ಅಂತಾನೆ ಅರ್ಥ ಆಗಲ್ಲ. ಇದಕ್ಕೆ ಆ ಕನಕದಾಸರ ಕಥೆ ಒಂದೇ ಉತ್ತರ. ನಾವು ಅವರ ಕಥೆಯಲ್ಲಿ ನಾನು ಹೋದರೆ ಹೋದೇನು ಅನ್ನುವ ಮಾತಿದೆಯಲ್ವಾ, ಅದು ವೇದವ್ಯಾಸರದ್ದೇ. ಅಹಂಗತೇನೈವ ಚರನ್ ವಿಮಾರ್ಗಾನ್ ನಚಾತ್ಮನೋ ಯೋಗಮುಪೈತಿ ಕಶ್ಚಿತ್. ನಾನು ಅನ್ನುವುದು ಹೋಗದೆ, ದಾರಿಯಲ್ಲಿ ನನ್ನದು ಅನ್ನುವ ಅಸ್ತಿತ್ವವನ್ನು ನಾನು ಬಿಡದೆ, ನ ಯೋಗಮುಪೈತಿ, ಯಾವ ಯೋಗವನ್ನು, ಆತ್ಮನೋ ಯೋಗ ಅಂದ್ರೆ ಪರಮಾತ್ಮನ ಸಂಬಂಧವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಾನು ಅನ್ನೋದು ಎಲ್ಲಿ ತನಕ ಅವನಿಗೆ ಭಾರವಾಗಿ ಬೇತಾಳನಂತೆ ಅಂಟ್ಕೊಂಡಿರುತ್ತೋ ಅಲ್ಲಿ ತನಕ ಅವನು ಎತ್ತರಕ್ಕೆ ಇರ್ಲಿಕ್ಕಾಗಲ್ಲ. ಯಾವಾಗ ಅವನು ನಾನು ಅನ್ನೋದನ್ನ ಬಿಡ್ತಾನೆ, ಅಹಂಗತೇನ, ನಾನು ಅನ್ನೋದನ್ನ ಬಿಟ್ಟಾಗಲೇ ಅವನು ಉತ್ತಮವಾದ ಮಾರ್ಗದಿಂದ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯವಾಗುತ್ತೆ. ಸುಮ್ಮನೆ ಹೀಗೆ ಓದ್ತಾ ಹೋದ್ರೆ ಇಂಥದ್ದು ಎಷ್ಟೋ ನಾವು ಯೂಸ್ ಮಾಡುವ ಇಡಿಯಮ್ಸು ವೇದವ್ಯಾಸರು ಆಗ್ಲೇ ಪ್ರಯೋಗ ಮಾಡಿ ಮುಗಿಸಿ ಆಗಿದೆ. ನಾವು ಓದದೇ ಇರೋದ್ರಿಂದ ನಮ್ದೇ ಹೊಸ ಭಾಷೆಯ ಕೊಡುಗೆ ಅಂತ ನಾವು ಭಾವಿಸ್ತೇವೆ ಅಷ್ಟೇ. ತೇ ಮೋಹಿತಾಸ್ತದ್ವಶೇ ವರ್ತಮಾನ ಇತಃ ಪ್ರೇತಾಸ್ತತ್ರ ಪುನಃ ಪತಂತಿ ತತಸ್ತಾನ್ ದೇವಾನ್ ಅನುವಿಪ್ಲವಂತೆ ಅತೋ ಮೃತ್ಯುರ್ಮರಣಾದಭ್ಯುಪೈತಿ. ತೇ ಮೋಹಿತಾಃ ತದ್ವಶೇ ವರ್ತಮಾನ, ಅವನ ವಶದಲ್ಲೇ ಇರುವುದು. ಯಾರು ನನಗೆ ಬೇಕಾದಾಗ ಮಾಡ್ಕೊಳ್ತೇನೆ ಅಂತ ತಿರುಗಾಡಿ ತನ್ನ ಸ್ವಾತಂತ್ರ್ಯವನ್ನ
ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇತಃ ಪ್ರೇತಾಹ ತತ್ರ ಪುನಃ ಪತಂತಿ. ಇಲ್ಲಿಂದ ಒಂದ್ಸರ್ತಿ ಹೋಗ್ತಾರೆ, ನಂದು 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 ಅಂತ ಬೊಬ್ಬೆ ಹೊಡೆದಿದ್ದಕ್ಕೆ ನಂದು ಅನ್ನೋ ಅಂದ್ಕೊಂಡು ಇಲ್ಲಿ ಇಟ್ಟು ಹೋಗಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಹಾಕೊಂಡು ಇಲ್ಲಿಗೆ ಎಳಿಯತ್ತು ವಾಪಸ್. ಅಲ್ಲಿ ನುಗ್ಮೇಲೆ ಮತ್ತೆ ಇಲ್ಲಿಗೆ ಬಂದು ಅಂಟ್ಕೊಂತಿರ್ತಾರೆ. ಅದು ಈ ಜಡೂಕ ಅಂತ ಒಂದು ಹುಳ ಇದೆ, ಅದಕ್ಕೆ ನಮ್ಮಲ್ಲಿ ಲೀಚ್ ಅಂತಾರೆ, ಉಂಬಳಿ, ಇಂಬಳ ಅಥವಾ ಜಿಗಣೆ. ಜಿಗಣೆ ಅದು ಒಂದು ನೂಲಿನ ಹಾಗಿರುತ್ತೆ. ನೀವು ಲಿಟರಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಒಂದು ನೂಲಿನ ಹಾಗಿರುತ್ತೆ. ಆದ್ರೆ ಅದು ಸ್ಟ್ರೈಟ್ ಹೀಗಂತ ಇರುತ್ತೆ, ಒಂದು ತರಗೆಲ ಮೇಲೆ ನಿಂತಿರುತ್ತೆ, ಹೀಗೆ ಅಂತ ಇರುತ್ತೆ. ಈ ಕಡೆಯಿಂದ ಯಾವುದೋ ಒಂದು ಹೀಗೆ ನಾವು ಹೀಗೆ ಓಡಾಡುವಾಗ ಏನಾಗುತ್ತೆ, ಹೀಗೆ ಅಂತ ಇದ್ರೆ ಕಾಲು ಹೀಗೆ ಸಿಕ್ತು ಅಂದ್ರೆ ಇಲ್ಲಿಂದ ಬಿಡುತ್ತೆ. ಅಂದ್ರೆ ಅದು ಈಗ ತಾಗಿತು ಅಂದ್ರೆ ಅಂಟ್ಕೊಂಡಾಯ್ತು, ಬಿಡುತ್ತೆ. ನಮ್ಗೆ ಆಮೇಲೆ ಗೊತ್ತೇ ಆಗುದಿಲ್ಲ, ಅದು ಅಂಟಿದ್ದು ಗೊತ್ತಾಗಲ್ಲ, ತಾಗಿದ್ದು ಗೊತ್ತಾಗಲ್ಲ. ಆ ಜಾಗದಲ್ಲಿ ಯಾವುದೋ ಒಂದು ನರಕ್ಕೆ ಹಿಡ್ಕೊಂಡು ಬೆರಳಿನಷ್ಟು ದಪ್ಪ ಆಗುತ್ತೆ. ನಮ್ಮ ಕಾಲಿಗೆ ಅಂಟಿದ ಮೇಲೆ ಮೊದಲು ನೂಲಿನ ತಲೆ ಕೂದಲು ತರ ಇರುತ್ತೆ, ಆಮೇಲೆ ಅಂಟಿದ ಮೇಲೆ ಬೆರಳಿನಷ್ಟು ದಪ್ಪ ಆಗುತ್ತೆ. ದಪ್ಪ ಆಗುದಂದ್ರೆ ಅಷ್ಟು ರಕ್ತ ಹೀರುತ್ತದೆ. ಅಷ್ಟು ರಕ್ತ ಹೀರಿ ನಮ್ಮ ದೇಹದಲ್ಲಿ ಇರುವಂತದ್ದನ್ನೆಲ್ಲ ಸೇರಿಸ್ತಾ ಇರುತ್ತೆ. ಒಂದೊಂದ್ ಸರ್ತಿ 10 ಬೆನ್ನ ಹತ್ರ ಒಂದು ಕೂತಿರುತ್ತೆ, ಗೊತ್ತೇ ಆಗಲ್ಲ. ನಡ್ಕೊಂಡು ಹೋಗುವಾಗ, ಟ್ರೆಕ್ಕಿಂಗ್ ಹೋಗುವಾಗ ಇದೆಲ್ಲ ಬಹಳ ಎಚ್ಚರದಲ್ಲಿ ಇರಬೇಕು, ಹತ್ತುವಾಗ ಇಳಿಯುವಾಗ. ಅದು ಬ್ಯಾಡ್ ಬ್ಲಡ್ ಮಾತ್ರ ತಗೊಳುತ್ತಾ? ಅದು ಚಿಕಿತ್ಸೆ ದೃಷ್ಟಿಯಿಂದ ಅವ್ರು ಗೊತ್ತಿದ್ದು ಎಲ್ಲಿ ಬೇಡವಾದ ರಕ್ತ ಇದೆ ಅಲ್ಲಿಗೆ ಅದನ್ನು ಹಾಕಿದ್ರೆ ಅದು ಆ ರಕ್ತ ಕುಡಿಯುತ್ತೆ. ಅದಕ್ಕೇನ್ ಗೊತ್ತಿದೆ, ಬ್ಯಾಡ್ ರಕ್ತ ಇದು, ಒಳ್ಳೆ ರಕ್ತ ಇದು, ಅದಕ್ಕೆ ಕೇವಲ ಎಳ್ಕೊಳ್ಳೋದು ಮಾತ್ರ ಗೊತ್ತಿದೆ. ಸಿಕ್ಕ ತಕ್ಷಣ ಎಳಿತಾ ಇರುತ್ತೆ. ಡಾಕ್ಟರ್ ಗೊತ್ತಿದ್ದವರು ಯಾವ ಜಾಗದಲ್ಲಿ ಕೆಟ್ಟ ರಕ್ತ ಇದೆ ಅಲ್ಲಿಗೆ ಅದನ್ನು ಹಚ್ಚುತ್ತಾರೆ, ಆಗ ಅದು ಕೆಟ್ಟ ರಕ್ತ ತಗೊಳುತ್ತೆ. ನೀವು ಎಲ್ಲಾ ಕಡೆಗೆ ಹಚ್ಕೊಂಡು ಕೆಟ್ಟ ರಕ್ತ ಹೋಗ್ತದೆ ಅಂದ್ರೆ ಎಲ್ಲ ಕೊತ್ಕೊಂಡು ಹೋಗುತ್ತಷ್ಟೇ. ಹೌದು, ಅದರಿಂದ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಈ ಕೆಲವೊಮ್ಮೆ ಇಲ್ಲೆಲ್ಲ ಅವರಿಗೆ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ, ರಕ್ತ ಕೆಟ್ಟು ಅವರಿಗೆ ಬ್ಲಾಕ್ ಆಗಿರುತ್ತೆ. ಆವಾಗ ಅಲ್ಲಿಗೆ ತಲೆನೋವು ಬರುವುದಕ್ಕೆ ಕಾರಣವಾದ ಏನೋ ಪ್ರಾಬ್ಲಮ್ ಇದ್ದಾಗ ಬಿಡ್ತಾರೆ. ಬಿಟ್ಟಾಗ ಅದು ಕರೆಕ್ಟ್ ಆಗಿ ಆ ನರದಿಂದ ಆ ರಕ್ತವನ್ನು ಹೀರಿದಾಗ ಬ್ಲಾಕ್ಗಳೆಲ್ಲ ಓಪನ್ ಆಗುತ್ತೆ. ಹಿಂದೆ ಬದುಕಲಿಲ್ವಾ ಅವು? ಈಗ ಯಾರ ಇದಕ್ಕೆ ಹೋದ್ರು 5 ಬ್ಲಾಕ್ ಇದೆ, ಒಂದು ಸ್ಟಂಟ್ ಹಾಕ್ಬೇಕು, 2 ಅಂಜಿಯೋಗ್ರಾಮ್ ಮಾಡ್ಬೇಕು, ಲಿಸ್ಟ್ ಕೊಟ್ಟು ಒಂದು 25 ಲಕ್ಷದ ಹಾಕಿ ಮುಗಿಸ್ಬಿಡ್ತಾರೆ ಬರುವ ಮುಂಚೆನೆ. ಈ ಚಿಕಿತ್ಸೆ ಬರುವ ಮುಂಚೆ ಯಾರು ಬದುಕಲೇ ಇಲ್ವಾ ಇಷ್ಟು ಜಗತ್ತಿನಲ್ಲಿ? ಹೆದರಿಸಿ ಪ್ರಾಣ ತೆಗೆದು ಬಿಡ್ತಾರೆ. ನಾನು ಹೇಳಿದ್ದಲ್ವಾ, ನಮ್ಮವರ ಬಗ್ಗೆನೇ ನಮ್ಗೆ ದಿವ್ಯ ನಿರ್ಲಕ್ಷ್ಯ, ದಿವ್ಯ ಅಜ್ಞಾನ. ಕಚ್ಚೋದು ಗೊತ್ತಾಗಲ್ಲ ಅಲ್ಲ, ನೋವೇ ಆಗಲ್ಲ. ಕಿತ್ತುವಾಗ ನೋವಾಗುತ್ತೆ ಅಷ್ಟೇ ಚೂರು, ಯಾಕಂದ್ರೆ ಅದು ಚರ್ಮ ಹಿಡ್ಕೊಂಡಿರುತ್ತೆ, ಅದು ನೋವಾಗುತ್ತೆ. ಹೌದು ಹೌದು ಹೌದು, ಅಲ್ಲಿ ತನಕನೂ ಗೊತ್ತಾಗಲ್ಲ. ಆಮೇಲೆ ನೋವು ಕಿರಿ ಸಾಯಲ್ಲ, ಹೋಗುತ್ತೆ. ಅದೇನು ಅಂದ್ರೆ ಕಿತ್ತಾಕಿದ್ರೆ ಅದಕ್ಕೆ ಅನಸ್ತೇಷ್ಯ ಕೊಡುತ್ತೆ ಅದು ವಸ್ತುತಃ ಫಸ್ಟ್ ನಮ್ಗೆ. ನಾನು ಅಂದ್ರೆ ಆ ಜಾಗದಲ್ಲಿ ನೋವೇ ಆಗದ ಹಾಗೆ ಅನಸ್ತೇಷ್ಯ ಕೊಡುತ್ತೆ. ಅದಾಗಿ ಕುಡಿದು ಮುಗಿಸಿದಾಗ ಅದು ವಾಪಸ್ ತಗೊಳುತ್ತೆ, ಬಿದ್ದೋಗುತ್ತೆ. ಆಗ ತುರ್ಕೆ ಮಾತ್ರ ಇರುತ್ತೆ. ನಾವೇ ಮಧ್ಯದಲ್ಲಿ ಕಿತ್ತರೆ ಅದು ವಾಪಸ್ ಅದನ್ನ ಅನಸ್ತೇಷ್ಯ ಕೊಟ್ಟು ಅದನ್ನು ವಾಪಸ್ ತಗೊಳ್ಳಿಕ್ಕೆ ನಾವು ಬಿಡ್ಲಿಲ್ಲ. ಅದರಿಂದಾಗಿ ಆ ರಕ್ತ ಹೋಗುವ ಜಾಗ ಮತ್ತೆ ಸೋರ್ತಾನೆ ಇರುತ್ತೆ. ನಮ್ಗೆ ರಕ್ತ ಹೋಗ್ತಾ ಇರುತ್ತೆ, ನೋವಾಗಿರುವುದಿಲ್ಲ, ನೋವಾಗಲ್ಲ, ಸೋರ್ತಾನೆ ಇರುತ್ತೆ, ನಿರಂತರ ಸೋರ್ತಾ ಇರುತ್ತೆ. ಅದು ಎಷ್ಟೋ ಹೊತ್ತಾದ್ಮೇಲೆ ಕಾಲನೆಲ್ಲ ಹೀಗೆ ಎತ್ತರಕ್ಕೆ ಹಿಡಿದು ಏನೇನೋ ಮಾಡ್ಬೇಕು. ಆಮೇಲೆ ನೀರು ಹಚ್ಚಬೇಕು, ಚೂರು ಏನಾದ್ರು ವಸ್ತುತ ಅದು ಚಾನೆ ಜಾರಿ ಹೋಗುವಾಗ ಮಾಡ್ಬೇಕಂದ್ರೆ ಉಪ್ಪು ಹಚ್ತಾರೆ, ಹೊಗೆ ಸೊಪ್ಪು ಹಚ್ತಾರೆ, ಸುಣ್ಣ ಹಚ್ತಾರೆ. ಸುಣ್ಣ ಹೊಗೆ ಸೊಪ್ಪು ಹಾಕಿದ್ರೆ ಅದು ಬಿಟ್ಟು ಹೋಗುತ್ತೆ, ಮೈ ಮೇಲೆ ಹತ್ತಲ್ಲ. ಇದೆ ಇಂಥದ್ದು ನೀವು 4 ಸರ್ತಿ ಹಳ್ಳಿ ಜನರ ಜೊತೆ ಓಡಾಡಿದ್ರೆ ಈ ಸಂಗತಿಗಳೆಲ್ಲ ಅರ್ಥ ಆಗುತ್ತೆ. ಏನಲ್ಲ, ಯಜ್ಞದಲ್ಲೇ ಇತ್ತಲ್ಲ, ಸಂಜ್ಞಾಪನ ಮಂತ್ರ ಅಂತ ಯಜ್ಞದಲ್ಲೇ ಇತ್ತಲ್ಲ. ಪ್ರಾಣಿಯನ್ನ ವಧೆ ಕೊಡುವಾಗ ಅದಕ್ಕೆ ನೋವಾಗ್ಲಿಕ್ಕಿಲ್ಲ. ಸಂಜ್ಞಾಪನ ಮಂತ್ರ ಹೇಳಿದ್ರೆ ಅದರ ಇಡೀ ಕುತ್ತಿಗೆಯನ್ನು ಕತ್ತರಿಸುವಾಗ ಅದಕ್ಕೆ ನೋವಾಗಲ್ಲ. ಮುಸ್ಲಿಮ್ಸ್ ಉಲ್ಟಾ ಮಾಡ್ತಾರಲ್ಲ, ಅವ್ರು ನೋವು ಆಗ್ಬೇಕು ಅಂತ ಮಾಡ್ತಾರೆ. ನಮ್ಮ ಯಜ್ಞದಲ್ಲಿ ನೋವು ಆಗ್ಬಾರ್ದು. ನೋವು ಆಗುದಾದ್ರೆ ಯಜ್ಞ ನಿಲ್ಲಿಸ್ಬೇಕು. ಅದು ಒಂದು ಕಣ್ಣೀರು ಹಾಕಿತು ಅಂದ್ರೆ ಯಜ್ಞ ಸ್ಟಾಪ್. ಹೌದು, ಅದು ಅದೇನೋ ಹೇಳ್ತಾರೆ ಹಳ್ಳಿಲಿ, ಕುತ್ಕೆರೆ ಹಿಂಗ್ ಮಾಡಿದ್ರೆ ಇದೆ, ಎಲ್ಲನೂ ಇದೆ. ನೀರ್ ಹಾಕ್ತಾರೆ, ಅದು ತಲೆ ಹಿಂಗ ಅನ್ನುತ್ತೆ. ಕರ್ಮೋದಯೇ ಕರ್ಮ ಫಲಾನುರಾಗಾಃ ತತ್ರಾನು ಯೇಯಂತಿ ನತರಂತಿ ಮೃತ್ಯುಂ ಸದರ್ಥ ಯೋಗಾನ್ ಅವಗಮನಾತ್ ಸಮಂತಾತ್ ಪ್ರವರ್ತತೆ ಭೋಗಯೋಗೇನ ದೇಹಿ.
ಯಾವಾಗ ಅವನ ಕರ್ಮ ಉದಯವಾಗುತ್ತೋ, ಕರ್ಮದ ಫಲವನ್ನೇ ಅಪೇಕ್ಷಿಸಿಕೊಂಡು ಯಾರು ಕರ್ಮಗಳನ್ನು ಮಾಡ್ತಾ ಹೋಗ್ತಾನೋ ಆ ಕರ್ಮಕ್ಕನುಸಾರವಾಗಿ ತೇ ಯಾಂತಿ, ಮತ್ತೆ ಭೂಮಿಗೆ ಬರ್ತಾರೆ. ನ ತರಂತಿ ಮೃತ್ಯು, ಅವರು ಈ ಚಕ್ರವನ್ನು ದಾಟಲ್ಲ. ಯಾಕೆಂದ್ರೆ ಫಲದ ಉದ್ದೇಶದಿಂದಲೇ ಕರ್ಮ ಮಾಡಿದ್ದಾದ್ರಿಂದ ಆ ಫಲವನ್ನು ಉಣ್ಲಿಕ್ಕೆ ಮತ್ತೆ ಬರಬೇಕು. ಆ ಫಲವನ್ನು ಉಣ್ಣುವಾಗ ಮತ್ತೊಂದಿಷ್ಟು ಕರ್ಮ ಮಾಡ್ತಾನೆ, ಅದರಲ್ಲಿ ಒಂದಿಷ್ಟು ಫಲ ಇರುತ್ತೆ. ಆ ಫಲವನ್ನು ಉಣ್ಲಿಕ್ಕೆ ಮತ್ತೆ ಬರಬೇಕು, ಮುಗಿಯುವುದೇ ಇಲ್ಲ. ಆದ್ರೆ ಯಾರು ಅಪ್ರಮತ್ತನಾಗಿ ಪ್ರತಿ ಕರ್ಮ ಮಾಡುವಾಗಲೂ ನಾನ್ ಮಾಡುವುದಲ್ಲ, ನನ್ನಿಂದ ಭಗವಂತ ಈ ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ಎಚ್ಚರ ಇದ್ದದ್ದಾದಾಗ ಅವನಿಗೆ ಆ ಹೊಸ ಕರ್ಮದ ಫಲವನ್ನು ಅವನು ಅನುಭವಿಸಬೇಕಾಗಿಲ್ಲ. ಹೀಗೆ ಸದರ್ಥ ಯೋಗಾನ್ ಅವನ ಅನವಗಮಾತ್ ಸಮಂತಾತ್ ಪ್ರವರ್ತತೆ ಭೋಗ ಯೋಗೇನ ದೇಹಿ. ಒಳ್ಳೆಯ ಸತ್ಪ್ರಯೋಜನವನ್ನು ಪಡೆಯುವುದಕ್ಕಾಗಿ ಅವನು ತನ್ನ ಸುತ್ತ ಇರುವಂತಹ ಕರ್ಮಗಳನ್ನು ಅನುಭವಿಸುವಾಗ ಭಗವಂತನ ಎಚ್ಚರ ಇದ್ರೆ ಅವನ ಭೋಗವನ್ನು ಪಡೆದರೂ ಕೂಡ ಯೋಗಿಯಾಗಿ ಉಳಿತಾನೆ. ಭೋಗವೇ ಪ್ರಧಾನವಾಗಿ ಅವನು ಉಪಯೋಗಿಸಿಕೊಂಡ್ರೆ ಮತ್ತೆ ಸಂಸಾರದ ಸುಳಿಯಲ್ಲಿ ಸಿಲುಕ್ತಾನೆ ಅಂತ ಇಷ್ಟು ಈ ಪದ್ಯದ ಭಾವ. ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಚಿತ್ರಣವನ್ನು ತಿಳ್ಕೊಳ್ಳೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.